ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ವಿಶ್ವದಾದ್ಯಂತ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಮಾತನಾಡಲೇಬೇಕಾಗಿದೆ. ಯಾಕಂದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ದಿನದಿಂದ ದಿನಕ್ಕೆ ತನ್ನ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನಾವು ಅನೇಕ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈ ಹಿಂದೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ವಿ. ನಮ್ಮ ಈ ಕೊರೋನಾ ಮಹಾಮಾರಿ ಅಂತ ಬಂದಾಗ, ಕೊರೋನಾದ ಅಟ್ಟಹಾಸ ಅಂತ ಬಂದಾಗ ನಮ್ಮವರೇ ಆಗಿರುವಂತವರು ಹೊರದೇಶದಲ್ಲಿದ್ದಾರೆ, ದುಬೈನಲ್ಲಿದ್ದಾರೆ, ಕುವೈಟ್ನಲ್ಲಿದ್ದಾರೆ, ಸೌದಿಯಲ್ಲಿದ್ದಾರೆ, ಹೀಗೆ ಕೊಲ್ಲಿ ರಾಷ್ಟ್ರಗಳಲ್ಲಿದ್ದಾರೆ, ಗಲ್ಫ್ ರಾಷ್ಟ್ರಗಳಲ್ಲಿದ್ದಾರೆ ಅಂತ ಬಂದಾಗ ಅವರು ಸಂಕಷ್ಟದಲ್ಲಿದ್ದಾರೆ. ಅವರು ಯಾವ ರೀತಿ ಇದ್ದಾರೆ ಅಂಡ್ ನಮ್ಮ ಊರಿಗೆ ಬರಬೇಕು ಅನ್ನುವಂತಹ ಅವರ ಹಾತೊರೆಯುವಂತಹ ಮನಸ್ಸಿನ ಬಗ್ಗೆ, ಹಾತೊರೆಯುವಂತಹ ಭಾವನೆಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ, ಅವರ ಸಂಕಷ್ಟಗಳ ಬಗ್ಗೆ ನಾವು ಹಿಂದೆ ಕೂಡ ಸುದ್ದಿ ಬಿತ್ತರ ಮಾಡಿದ್ವಿ. ಆದರೆ ಇದೀಗ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಒನ್ಸ್ ಅಗೇನ್ ನಾವು ಕುವೈಟ್ ರಾಷ್ಟ್ರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಕಾರಣ ಇದೆ ಮಾತನಾಡೋದಕ್ಕೆ, ಬಲವಾಗಿರುವಂತಹ ಒಂದು ಕಾರಣ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಮೆಸೇಜ್, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಸಂದೇಶ ಅಥವಾ ಮಾಹಿತಿ, ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮಗಳು ಕೂಡ ಸುದ್ದಿ ಬಿತ್ತರಿಸ್ತಾ ಇದೆ ಈ ವಿಷಯದ ಬಗ್ಗೆ. ಅಂದ್ರೆ ನಮ್ಮವರು ಕುವೈಟ್ನಲ್ಲಿದ್ದಾರೆ, ಕುವೈಟ್ನಲ್ಲಿರುವಂತಹ ನಮ್ಮವರು ಸಂಕಷ್ಟದಲ್ಲಿದ್ದಾರೆ. ಈ ಸಂಕಷ್ಟ ಅನ್ನುವಂಥದ್ದು ಅಂತಿಂತ ಸಂಕಷ್ಟ ಅಲ್ಲ. ಅಂದ್ರೆ ಈ ಸಂಕಷ್ಟ, ಕೊರೋನಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇದ್ದೇ ಇದೆ. ಊರಿಗೆ ಬರಬೇಕು, ತಾಯ್ನಾಡಿಗೆ ಮರಳಬೇಕು ಅನ್ನುವಂತಹ ಆಸೆ, ಆಕಾಂಕ್ಷೆ, ಕನಸು ಎಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ಬದಿಗಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಈ ಕೊರೋನಾ ಅನ್ನುವಂತಹ ಒಂದು ಮಹಾಮಾರಿ ದೊಡ್ಡ ಮಟ್ಟದ ಒಂದು ಆರ್ಥಿಕ ಸಂಕಷ್ಟಕ್ಕೆ ಎಲ್ಲರನ್ನೂ ಕೂಡ ತಳ್ಳಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಅನೇಕ ಜನರು ಕೆಲಸ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಅನೇಕ ಜನರಿಗೆ ಸಂಬಳವೇ ಸಿಗ್ತಾ ಇಲ್ಲ. ಇನ್ನು ಕೆಲವರು ಊರಿಗೆ ಬರಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆಯಲ್ಲಿದ್ದಾರೆ. ಇದೆಲ್ಲವೂ ಕೂಡ ನೋಡಿದಾಗ ಕುವೈಟ್ನಲ್ಲಿರುವಂತಹ ನಮ್ಮವರು ಮತ್ತೆ ಸಂಕಷ್ಟದಲ್ಲಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಬಿಕಾಸ್ ಆಫ್ ಒನ್ ಮೆಸೇಜ್, ಬಿಕಾಸ್ ಆಫ್ ಒನ್ ಸಂದೇಶ, ಬಿಕಾಸ್ ಆಫ್ ಒನ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಎಲ್ಲವೂ ಕೂಡ ಮಾತಾಡಬೇಕು. ಕುವೈಟ್ ಸಂಕಷ್ಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಕುವೈಟ್ ಸಂಕಷ್ಟದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಸಂಕಷ್ಟದಲ್ಲಿ ಇಡೀ ವಿಶ್ವವೇ ಇದೆ, ಇಡೀ ರಾಜ್ಯವೇ ಇದೆ, ನಮ್ಮ ದೇಶವೂ ಕೂಡ ಹೊರತಾಗಿಲ್ಲ, ಕರಾವಳಿಗರು ಕೂಡ ಹೊರತಾಗಿಲ್ಲ. ಆದ್ರೆ ಇದೀಗ ಕುವೈಟ್ನಲ್ಲಿರುವಂತಹ ಸಂಕಷ್ಟ ಅಂತ ಹೇಳಿದ್ರೆ, ಅಲ್ಲಿ ಹೊಟ್ಟೆಪಾಡಿಗೋಸ್ಕರ, ಅಂದ್ರೆ ಇಲ್ಲಿ ಊರಿನಲ್ಲಿರುವಂತಹವರನ್ನು ನೋಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಆಸೆ, ಆಕಾಂಕ್ಷೆ, ಕನಸುಗಳನ್ನು ಇಟ್ಕೊಂಡು ಕುವೈಟ್ಗೆ ಹೋದಂತಹ ಉದ್ಯೋಗಕ್ಕೋಸ್ಕರ ಹೋದಂತಹ ಯುವ ಜನರ ಸಂಕಷ್ಟದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಂದ್ರೆ ವಲಸೆ ಕಾನೂನು ಜಾರಿಗೆ ಕುವೈಟ್ ಸರ್ಕಾರ ಮುಂದಾಗಿದ್ಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಏನಿದು ವಲಸೆ ಕಾನೂನು ಜಾರಿ ಅನ್ನುವಂಥದ್ದು? ಇದರಲ್ಲಿ ನಮ್ಮ ಭಾರತೀಯರಿಗೆ, ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯವಾಗುತ್ತೆ, ಯಾತಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ಯಾನಿಕ್ ಆಗುವಂತಹ ವಿಚಾರಗಳು ಆಗ್ತಾ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ. ಅನೇಕ ಜನರು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಹರಿದಾಡ್ತಾ ಇದೆ. ಬರೋಬ್ಬರಿ 7 ರಿಂದ 8 ಲಕ್ಷ ಭಾರತೀಯರು ಉದ್ಯೋಗ ಕಳೆದುಕೊಳ್ತಾರೆ ಇನ್ನು ಕುವೈಟ್ನಲ್ಲಿ ಅನ್ನುವಂಥದ್ದು. ಕುವೈಟ್ನಿಂದ ಬರೋಬ್ಬರಿ 7 ರಿಂದ 8 ಲಕ್ಷ ಭಾರತೀಯರನ್ನ ಹೊರದಬ್ಬಲ್ಪಡ್ತಾರೆ ಅನ್ನುವಂತಹ ಮಾಹಿತಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಾಗೋ ಹೀಗೋ ನಮ್ಮ ದೇಶದಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಇಲ್ಲ, ನಮ್ಮ ರಾಜ್ಯದಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಹೊರದೇಶದಲ್ಲಿರುವಂತಹ ನಮ್ಮ ಯುವಕರಿಗೆ ಇದೇ ಕತೆ ಮುಂದುವರಿದ್ರೆ ಏನು ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಒನ್ಸ್ ಅಗೇನ್ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ವಲಸೆ ಕಾನೂನು ಜಾರಿಗೆ ಮುಂದಾದ ಕುವೈತ್, ದೇಶ ಬಿಡಬೇಕಾದ ಭೀತಿಯಲ್ಲಿ 8 ಲಕ್ಷ ಭಾರತೀಯರು. ತನ್ನ ದೇಶದಲ್ಲಿರುವ ವಲಸಿಗರಿಗೆ ಸಂಬಂಧಪಟ್ಟ ಕಾನೂನು ಜಾರಿಗೊಳಿಸಲು ಕುವೈತ್ ಸರ್ಕಾರ ಮುಂದಾಗಿದೆ. ಒಂದು ವೇಳೆ ವಲಸಿಗರ ಈ ಹೊಸ ಕಾನೂನು ಕುವೈತ್ ಸರ್ಕಾರ ಜಾರಿ ಮಾಡಿದ್ರೆ ಅಂದಾಜು 7 ರಿಂದ 8 ಲಕ್ಷ ಭಾರತೀಯರು ಆ ದೇಶದಿಂದ ಹೊರದಬ್ಬಲ್ಪಡಬಹುದು ಎನ್ನುವ ಕಳವಳಕಾರಿ ಮಾಹಿತಿ ಹೊರಬಿದ್ದಿದೆ. ಸದ್ಯ ಕುವೈತ್ನ ರಾಷ್ಟ್ರೀಯ ಅಸೆಂಬ್ಲಿಯ ಕಾನೂನು ಮತ್ತು ಶಾಸಕಾಂಗ ಸಮಿತಿಯು ವಲಸೆ ಮೀಸಲು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಶೀಘ್ರದಲ್ಲೇ ಇದು ಕಾನೂನು ಆಗಲಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದು ವಲಸೆ ಮೀಸಲು ಕರಡು ಮಸೂದೆ?
ಇನ್ನು ಈ ನೂತನ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಭಾರತೀಯರ ಜನಸಂಖ್ಯೆಯು ದೇಶದ ಒಟ್ಟು ಸಂಖ್ಯೆಗಿಂತ 15% ಮೀರಬಾರದು ಎಂದಿದೆ. ಸದ್ಯ ಕುವೈತ್ನಲ್ಲಿ ಭಾರತೀಯ ವಲಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು 1.45 ಮಿಲಿಯನ್ ಇದ್ದು, ಈ ನಿಯಮದ ಅನುಸಾರ ಸುಮಾರು 8 ಲಕ್ಷ ಭಾರತೀಯರನ್ನ ಹೊರ ಕಳುಹಿಸುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಮಾಧ್ಯಮಗಳು ತಿಳಿಸಿವೆ. ವಲಸೆ ಮೀಸಲು ಕರಡು ಮಸೂದೆಯನ್ನ ಪರಿಶೀಲಿಸಿರುವ ಕುವೈತ್ನ ರಾಷ್ಟ್ರೀಯ ಅಸೆಂಬ್ಲಿಯ ಕಾನೂನು ಮತ್ತು ಶಾಸಕಾಂಗ ಸಮಿತಿಯು ಇದು ಸಂವಿಧಾನಾತ್ಮಕವಾಗಿದೆ ಅಂತ ಘೋಷಿಸಿರುವುದಾಗಿ ಅಲ್ಲಿನ ಮಾಧ್ಯಮಗಳು ಪ್ರಕಟಿಸಿವೆ. ನಂತರ ಆಯಾ ಸಮಿತಿಗೆ ಈ ಕರಡನ್ನ ವರ್ಗಾಯಿಸಲು ಮುಂದಾಗಿದ್ದು, ಈ ಮೂಲಕ ಸಮಗ್ರ ಯೋಜನೆಯನ್ನ ರಚಿಸಲು ಪಣ ತೊಟ್ಟಿದೆ ಅಂತ ಅಲ್ಲಿನ ಮಾಧ್ಯಮಗಳು ತಿಳಿಸಿವೆ. ಒಂದು ವೇಳೆ ಈ ಮಸೂದೆ ಜಾರಿಯಾಗಿದೆ ಆದಲ್ಲಿ ಈ ದೇಶದಲ್ಲಿ ಜೀವಿಸುತ್ತಿರುವ ಭಾರತೀಯರು ಅಲ್ಲದೆ ಅತಿ ಹೆಚ್ಚು ವಲಸಿಗರ ಪೈಕಿ 2ನೇ ಸ್ಥಾನದಲ್ಲಿರುವ ಈಜಿಪ್ಟ್ನ ಪ್ರಜೆಗಳನ್ನ ಕಳುಹಿಸಲು ಈ ಮಸೂದೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ತಿಳಿಸಿದೆ. ಈ ಮಸೂದೆಯ ಪ್ರಮುಖ ಉದ್ದೇಶ ವಲಸಿಗರಿಂದಾಗಿ ಈ ದೇಶ ಈಗ ವಲಸೆ ಬಹುಸಂಖ್ಯಾತ ದೇಶವಾಗಿ ಬದಲಾಗುತ್ತಿದೆಯಂತೆ. ಅಲ್ಲದೆ ಸದ್ಯ ಕೊರೋನಾದಿಂದಾಗಿ ಇಂಧನ ದರವು ಕುಸಿದಿದ್ದು, ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನ ನೀಡಿ ವಲಸಿಗರ ಮೇಲಿನ ಅವಲಂಬನೆಯನ್ನ ಕಡಿಮೆಗೊಳಿಸುವ ಉದ್ದೇಶವೂ ಇದೆ ಎನ್ನಲಾಗಿದೆ. ಸದ್ಯ ಇರುವ 70% ವಲಸಿಗರ ಪೈಕಿ ವಲಸಿಗರ ಸಂಖ್ಯೆಯನ್ನ 30% ಇಳಿಸುವ ಯೋಜನೆಯಾಗಿದೆ. ಇದಕ್ಕಾಗಿ ಕೊರೋನಾ ಆರಂಭದಿಂದಲೇ ಸರ್ಕಾರ ಶ್ರಮಿಸುತ್ತಿದೆ ಅಂತ ತಿಳಿದು ಬಂದಿದೆ. ಸದ್ಯ ಕುವೈತ್ನಲ್ಲಿರುವ ಭಾರತದ ರಾಯಭಾರಿ ಕಚೇರಿ ಈವರೆಗೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಈ ಸಂಬಂಧ ಸೂಕ್ಷ್ಮವಾಗಿ ನಿಗಾ ವಹಿಸಿದೆ ಅಂತ ತಿಳಿದು ಬಂದಿದೆ. ಭಾರತೀಯರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಮುಂದಾಗಿದೆ. ಎಸ್, ಕೊರೋನಾ ಸಂಕಷ್ಟ ದೊಡ್ಡ ಮಟ್ಟದಲ್ಲಿದೆ. ಆರ್ಥಿಕ ಸಂಕಷ್ಟ ತಮ್ಗೆ ಕೂಡ ಗೊತ್ತಿರುವಂತಹ ವಿಚಾರ. ಅಂದ್ರೆ ನಮ್ಮ ದೇಶದಲ್ಲೇ, ಭಾರತ ದೇಶದಲ್ಲಿ ಅನೇಕ ಯುವಕರು ಉದ್ಯೋಗಗಳನ್ನ ಕಳೆದುಕೊಂಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಆರ್ಥಿಕ ಸಂಕಷ್ಟ ಇದೆ. ಇನ್ನೊಂದು ಕಡೆ ಸಂಬಳ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಕೆಲಸ ಇಲ್ಲ ಅನ್ನುವಂಥದ್ದು. ಅದೇ ರೀತಿ ಹೊರ ದೇಶದಲ್ಲಿರುವಂತಹ ಕುವೈಟ್ನಲ್ಲಿರುವಂತಹ ನಮ್ಮವರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿಯ ಪರಿಸ್ಥಿತಿ ಸರಿ ಇಲ್ಲ, ಎಲ್ಲವೂ ಕೂಡ ನಮ್ಗೆ ಗೊತ್ತಿರುವಂತಹ ವಿಚಾರ. ಅಲ್ಲಿ ಉದ್ಯೋಗ ಅನ್ನುವಂಥದ್ದು ಕೂಡ, ಕೆಲವರ ಉದ್ಯೋಗ ಹೋಗಿದೆ, ನಿರುದ್ಯೋಗ ಸಮಸ್ಯೆ ಅಲ್ಲೂ ಕೂಡ ಇದೆ. ಅದ್ರ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಈಗ ದೊಡ್ಡ ಮಟ್ಟದ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ವಲಸೆ ಕಾನೂನು ಜಾರಿಗೆ ಕುವೈಟ್ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಏನಿದು ವಲಸೆ ಮೀಸಲು ಕರಡು ಮಸೂದೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಈ ಮಸೂದೆ ಜಾರಿಯಾದ್ರೆ ನಮ್ಮ ದೇಶದಲ್ಲಿರುವಂತಹ ಯುವಕರಿಗೆ, ನಮ್ಮ ದೇಶದಲ್ಲಿರುವಂತಹ ಉದ್ಯೋಗಗಳಿಗೆ, ಅಂದ್ರೆ ನಮ್ಮ ದೇಶದಲ್ಲಿದ್ದಂತವರು ಹೊರ ದೇಶದಲ್ಲಿದ್ದಾರೆ, ಅವರಿಗೆ ಯಾವ ರೀತಿಯ ಸಮಸ್ಯೆಗಳು ಆಗುತ್ತೆ. ಅಂಡ್ ನಿಜವಾಗ್ಲೂ ಕೂಡ ಬರೋಬ್ಬರಿ 7 ರಿಂದ 8 ಲಕ್ಷ ಭಾರತೀಯರು ಉದ್ಯೋಗವನ್ನು ಕಳೆದುಕೊಳ್ತಾರ ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈಗಾಗಲೇ ಅಲ್ಲಿರುವಂತಹ ಸಮಸ್ಯೆ, ಇಲ್ಲಿರುವಂತಹ ಸಮಸ್ಯೆ, ಇವೆಲ್ಲವೂ ಕೂಡ ನೋಡಿದಾಗ ಭವಿಷ್ಯ ಏನು, ಯುವಜನರ ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಈ ಒಂದು ವೈರಲ್ ಸುದ್ದಿಯಲ್ಲಿ ಸತ್ಯ ಎಷ್ಟು, ಮಿಥ್ಯ ಎಷ್ಟು ಅನ್ನುವಂಥದ್ದು ನಾವು ಮೊದಲು ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಎಲ್ಲಾ ಮೆಸೇಜ್ಗಳು, ಎಲ್ಲಾ ಸಂದೇಶಗಳು, ಎಲ್ಲಾ ಇನ್ಫಾರ್ಮೇಶನ್ಗಳು ಸತ್ಯವಾಗಿರಲ್ಲ. ಅದರಲ್ಲಿ ಸುಳ್ಳು ಸುದ್ದಿಗಳು ಕೂಡ ಇರುತ್ತೆ. ಜನರು ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಕೂಡ ವಾಸ್ತವ ಸತ್ಯ ಬೇರೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ಮಾಹಿತಿ. ಸೊ ನೇರವಾಗಿ ನಾವು ಮಾತಾಡಬೇಕಾಗುತ್ತೆ, ನೇರವಾಗಿರುವಂತಹ ಸಂವಾದ ಮಾಡಬೇಕಾಗುತ್ತೆ. ಸ್ವತಃ ಕುವೈಟ್ನಿಂದ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಸಂಪರ್ಕದಲ್ಲಿದ್ದಾರೆ, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ ಭಂಡಾರಿ ಅವರಿಗೆ, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್. ಎಸ್ ಸರ್, ರಾಜ್ ಭಂಡಾರಿ ಅವರು. ಅದೇ ರೀತಿ ನಮ್ಮ ಜೊತೆ ಸತೀಶ್ ಚಂದ್ರ ಶೆಟ್ಟಿ ಅವರಿದ್ದಾರೆ, ಓರಿಯೆಂಟಲ್ ಗ್ರೂಪ್ ಆಫ್ ಕಂಪನಿಯ ಖ್ಯಾತ ಉದ್ಯಮಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಚಂದ್ರ ಶೆಟ್ಟಿ ಅವರಿಗೆ. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು. ಆಗ್ಲೇ ನಾನು ಹೇಳಿದೆ, ಸಾಮಾಜಿಕ ಜಾಲತಾಣದಲ್ಲಿ, ಅದೇ ರೀತಿ ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಇದರಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದು ಅನ್ನುವಂತಹ ದೊಡ್ಡ ಪ್ರಶ್ನೆ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಯಾಕಂದ್ರೆ ಒಂದ್ಸಲ ನೋಡಿದಾಗ ನಿಜವಾಗ್ಲೂ ಕೂಡ ದಿಗಿಲು ಹುಟ್ಟಿಸುವಂತಹ ಸುದ್ದಿ. ಅಂದ್ರೆ ಬರೋಬ್ಬರಿ 7 ರಿಂದ 8 ಲಕ್ಷ ಉದ್ಯೋಗಿಗಳು ನಮ್ಮ ದೇಶದವರು ಹೊರದಬ್ಬಲ್ಪಡ್ತಾರ ಕುವೈಟ್ನಿಂದ ಅನ್ನುವಂತಹ ದೊಡ್ಡ ಪ್ರಶ್ನೆ ಬರುತ್ತೆ. ಇನ್ನೊಂದು ಕಡೆ ಹೀಗಾದ್ರೆ ನಮ್ಮ ಕತೆ ಏನು, ಇಲ್ಲಿರುವಂತಹವರ ಕತೆ ಏನು, ಅಲ್ಲಿರುವಂತಹವರ ಕತೆ ಏನು ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಎಲ್ಲವೂ ಕೂಡ ಮಾತಾಡಬೇಕು. ಅಸಲಿಗೆ ಅಲ್ಲಿರುವಂತಹ ಮಸೂದೆ ಏನ್ ಹೇಳುತ್ತೆ, ಈ ವಲಸೆ ಕಾನೂನು ಜಾರಿಗೆ ಮುಂದಾಗಿರುವಂತಹ ಕುವೈಟ್ ಸರ್ಕಾರ ಏನ್ ಹೇಳುತ್ತೆ, ನಿಜವಾಗ್ಲೂ ಕೂಡ ಏನು ಈ ಕತೆ, ಎಲ್ಲವೂ ಕೂಡ ಮಾತಾಡಬೇಕಾಗುತ್ತೆ. ಎಸ್, ನೇರವಾಗಿ ನಾನು ಹೋಗ್ತಾ ಇರುವಂತದ್ದು ಎಸ್ ಸತೀಶ್ ಚಂದ್ರ ಶೆಟ್ಟಿ ಅವರು, ಓರಿಯೆಂಟಲ್ ಗ್ರೂಪ್ ಆಫ್ ಕಂಪನಿ ಖ್ಯಾತ ಉದ್ಯಮಿ ಅವರು. ಸರ್ ನಮಸ್ತೆ.
ನಮಸ್ತೆ ಸರ್, ಹೇಗಿದ್ದೀರಾ? ಸೌಖ್ಯ ಇದ್ದೇವೆ. ಓಕೆ ಸರ್, ಹೇಗಿದೆ ಸರ್ ಸದ್ಯದ ಪರಿಸ್ಥಿತಿ ಎಲ್ಲ ಮಾತಾಡಬೇಕು. ಈ ಒಂದು ಮಸೂದೆಯ ಬಗ್ಗೆ ನಾವು ಮಾತಾಡೋಣ. ಬಿಫೋರ್ ದಟ್, ಹೇಗಿದೆ ಸರ್ ಕುವೈಟ್ ನ ಸದ್ಯದ ಪರಿಸ್ಥಿತಿ? ಹಾಗಾದ್ರೆ ನಾನು ಈ ಹಿಂದೆ ರಾಜ್ ಬಂಡೇರ್ ಅವ್ರ ಜೊತೆ ಮಾತನಾಡಿದ್ದೇನೆ ಅಂಡ್ ತಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಹೇಗಿದೆ ಸದ್ಯದ ಕುವೈಟ್ ನ ಪರಿಸ್ಥಿತಿ ಸರ್ ಈಗ? ಈಗಿನ ಪರಿಸ್ಥಿತಿ ಲೋಕದಲ್ಲಿ ಎಲ್ಲ ಇದ್ದಾಗೆ ಕೂಡ ಇಲ್ಲಿ ಕೂಡ ಸ್ವಲ್ಪ ಕಷ್ಟ ಇದೆ. ಆಕ್ಚುಲಿ ಕೊರೋನಾ ನಂಬರ್ ಇನ್ನು ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗ ಸ್ವಲ್ಪ ಈಗ ಎಲ್ಲ ಬಹಳ ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಇಲ್ಲಿ ಕೂಡ ಬಹಳ ಬೇಗ ಲಾಕ್ ಡೌನ್ ಎಲ್ಲ ಮಾಡಿ ಬಹಳ ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಆದ್ರೆ ಈಗ ಸ್ವಲ್ಪ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ. ಇಂಡಿಯಾದಲ್ಲಿ ಹಾಗೆ ಇದ್ದಾಗೆ ಇಲ್ಲಿ ಕೂಡ ಈಗ ಸ್ವಲ್ಪ ಎಲ್ಲ ರಿಲ್ಯಾಕ್ಸೇಷನ್ ಮಾಡ್ತಿದ್ದಾರೆ. ರೂಲ್ಸ್ ರೆಗ್ಯುಲೇಷನ್ ಎಲ್ಲ ರಿಲ್ಯಾಕ್ಸೇಷನ್ ಆಗ್ತಾ ಇದೆ. ಈಗ ಬಿಸ್ನೆಸ್ ಗೆ ಈಗ ನೆಕ್ಸ್ಟ್ ಮಂತ್ ಎಲ್ಲ ಈಗಲೇ ಎಲ್ಲ ಶುರು ಆಗಿದೆ. ಬಿಸ್ನೆಸ್ ಎಲ್ಲ ದಿನದಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ರಾತ್ರಿ ಸ್ವಲ್ಪ ಲಾಕ್ ಡೌನ್ ಅಲ್ಲಿ ಇಟ್ಟಿದ್ದಾರೆ. ಇನ್ನು ಸ್ವಲ್ಪ 1-2 ತಿಂಗಳೊಳಗೆ ಎಲ್ಲ ನಾರ್ಮಲೈಸ್ ಗೆ ಬರಬಹುದು ಆಕ್ಚುಲಿ. ಆದ್ರೆ ಪೂರಾ ನಾರ್ಮಲೈಸ್ ಬೇಗನೆ ಬರ್ಲಿಕ್ಕಿಲ್ಲ. ಎಲ್ಲ ಕಡೆ ಇದ್ದಾಗೆ ಇಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಸ್ವಲ್ಪ 4-5 ತಿಂಗಳು ಕೂಡ ಹೋಗ್ಬಹುದು. ಓಕೆ, 4-5 ತಿಂಗಳು ಹೋಗ್ಬೋದು ಅಂತ ತಾವು ಹೇಳ್ತಾ ಇದ್ರ ಸರ್. ಹಾಗಾದ್ರೆ ನಾರ್ಮಲ್ ಇದೆ ಅಂದ್ರೆ ಅಲ್ಲಿ ಇರುವಂತಹ ಜನರಿಗೆ ನನ್ನ ಪ್ರಕಾರ ಈಗ ಆತ್ಮ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗಿದೆ, ಮನೋಸ್ಥೈರ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ತಾವುಗಳು ಈ ಹಿಂದೆಯೂ ಕೂಡ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ರ? ಎಸ್ ಸರ್ ಮಾತಾಡಿ. ಹೌದು, ಇಲ್ಲಿ ತೊಂದ್ರೆ ಇಲ್ಲ. ಹಾಗೆ ಈಗ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ. ಅಷ್ಟು ಔಟ್ ಆಫ್ ಕಂಟ್ರೋಲ್ ಅಂತ ಹೇಳಿ ಕೂಡ ಆಗುದಿಲ್ಲ. ಸ್ವಲ್ಪ ಇದಕ್ಕಿಂತ ಒಳ್ಳೇದು ಕೂಡ ಮಾಡಬಹುದಿತ್ತು. ಆದ್ರೆ ತೊಂದ್ರೆ ಇಲ್ಲ, ನಡೀತಾ ಇದೆ. ಆಕ್ಚುಲಿ ಜನಗಳಿಗೆಲ್ಲ ಈಗ ತುಂಬಾ ಬಿಸ್ನೆಸ್ ಎಲ್ಲ ಬಂದ್ ಆಗಿದ್ರಿಂದ ಎಲ್ಲ ಸ್ವಲ್ಪ ಜನರಿಗೆಲ್ಲ ಕೆಲಸ ಎಲ್ಲ ಹೋಗ್ತಾ ಇದೆ. ಆಕ್ಚುಲಿ ದಟ್ ಇಸ್ ದ ಫ್ಯಾಕ್ಟ್. ಸ್ವಲ್ಪ ಇನ್ನು ಸ್ವಲ್ಪ 2 ತಿಂಗಳಲ್ಲಿ ನಮ್ಗೆ ಗೊತ್ತಾಗ್ಬೋದು ಎಷ್ಟು ಜನದ ಕೆಲಸ ಹೋಗ್ಬೋದು, ಮತ್ತೆ ಬಿಸ್ನೆಸ್ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ. ಅದರ ಮೇಲೆಲ್ಲ ಡಿಪೆಂಡ್ ಆಗ್ತಾ ಇದೆ. ಕರೆಕ್ಟ್ ಆಗಿ ಯಾರಿಗೂ ಕೂಡ ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅಲ್ವಾ ಸರ್? ತಮ್ಮ ಒಂದು ಮಾತು ಕೇಳಿದಾಗ ತಾವೊಂದು ಹೇಳಿದ್ರಿ, ಅಂದ್ರೆ ಇಲ್ಲೂ ಕೂಡ ಅದೇ ಗೊಂದಲಗಳಿವೆ. ಅಂದ್ರೆ ತಮ್ಮ ಮಾತುಗಳಲ್ಲೂ ಕೂಡ ಅದೇ ಮಾತು ಬಂತು. ಯಾವ ರೀತಿ ಅಂತ ಹೇಳಿದ್ರೆ, ಮೊದಲಿಗೆ ಇಲ್ಲಿ ಕಂಟ್ರೋಲ್ ಆಗಿತ್ತು, ಆದ್ರೆ ಈಗ ಸ್ವಲ್ಪ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ರಿಲ್ಯಾಕ್ಸೇಷನ್ ಕೊಡುತ್ತೆ ಗವರ್ಮೆಂಟ್, ಸೊ ಹಾಗಾಗಿ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಸೊ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರೆ. ಅಂದ್ರೆ ಇದು ನಮ್ಮ ದೇಶದಲ್ಲೂ ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ, ಕಂಟ್ರೋಲ್ ಅಲ್ಲಿ ಇತ್ತು ಆದ್ರೆ ಈಗ ಕಂಟ್ರೋಲ್ ಇಲ್ಲ ಅನ್ನುವಂಥದ್ದು. ಅಂಡ್ ಎಲ್ಲಾ ಕಡೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಅಲ್ವಾ ಸರ್? ಎಲ್ಲ ಲೋಕದಲ್ಲಿ ಎಲ್ಲ ಜಾಸ್ತಿಯಾಗಿ ಇದೆ. ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಎಲ್ಲ ಕಡೆಯಲ್ಲಿ ಹೀಗೆ ಇದೆ ಎಲ್ಲ ಪರಿಸ್ಥಿತಿ. ಆದ್ರೂ ಕೂಡ ನಾವು ಇನ್ನು ಬಿಸ್ನೆಸ್ ಬಂದ್ ಮಾಡಿ ಕೂರಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರಿಂದ ನಾವು ಹೋಗ್ಲೇಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದಾರೆ. ಎಸ್ ಸರ್, ಬರ್ತೇನೆ. ಅದೇ ರೀತಿ ರಾಜ್ ಭಂಡಾರಿ ಅವರು. ಸರ್ ನಮಸ್ತೆ ಸರ್, ತಾವು ಹೇಗಿದ್ದೀರಾ ಸರ್? ಸದ್ಯದ ಪರಿಸ್ಥಿತಿಯ ಬಗ್ಗೆ ತಮ್ಮ ಒಂದು ಅಪ್ಡೇಟ್ ಸರ್. ನಮಸ್ತೆ ನಿತಿನ್ ಅವರೇ, ನಾವು ಚೆನ್ನಾಗಿದ್ದೇವೆ ದೇವತೆಯಿಂದ ಸತ್ಯದ ಮಟ್ಟಿಗೆ. ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇವೆ ನಾವು. ಸರ್ ಒಂದು ಅಪ್ಡೇಟ್ ಬೇಕಾಗಿತ್ತು ಸರ್. ಅಂದ್ರೆ ಈ ಹಿಂದೆ ನಾವು ನಿಮ್ಮ ಜೊತೆ ಮಾತನಾಡಿದ್ದೇನೆ, ಆವಾಗ ಇಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಅಥವಾ ಈ ಕಡೆಗಳಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ. ಆದ್ರೆ ಕುವೈಟ್ ನಲ್ಲಿ ಆ ಸಂದರ್ಭಗಳಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಸ್ಟಾರ್ಟ್ ಆಗಿತ್ತು. ಅಂಡ್ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸರ್? ಯಾಕಂದ್ರೆ ಇಲ್ಲಿನ ಜನರು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯ ಪರಿಸ್ಥಿತಿ ಮುಂದಕ್ಕೆ ಹೋಗುತ್ತೆ ಅಂಡ್ ನಾವು ಯಾವ ರೀತಿ ರೆಡಿ ಆಗಿರ್ಬೇಕು ಅನ್ನುವಂಥದ್ದು ತಾವು ಹೇಳ್ಬೇಕಾಗುತ್ತೆ ತಮ್ಮ ಒಂದು ಫೇಸ್ ಮಾಡಿದಂತಹ ಒಂದು ಆಧಾರದ ಮೇಲೆ. ಎಸ್ ಸರ್, ಯಾವ ರೀತಿ ಇದೆ ಈಗ ಪರಿಸ್ಥಿತಿ ಅಂಡ್ ಎಷ್ಟು ಕೇಸಸ್ಗಳು ಬರ್ತಾ ಇದೆ? ಎಸ್ ಸರ್. ನಿತಿನ್ ಅವರೇ, ವಿಷಯ ಏನಂತ ಹೇಳಿದ್ರೆ, ಕೊರೋನಾ ಮಹಾಮಾರಿಯಿಂದ ಪ್ರಪಂಚದ ಯಾವುದೇ ಕೋಣೆ ಒಂದು ಬಾಕಿ ಇಲ್ಲ. ಎಲ್ಲಾ ಕಡೆ ಕೊರೋನಾ ಎಂಬ ಮಹಾಮಾರಿ ಪ್ರಸರಿಸಿ ಆಗಿದೆ. ಎಲ್ಲಾ ಸರ್ಕಾರಗಳು, ದೇಶದ ಸರ್ಕಾರ ಇರ್ಬೋದು, ಎಲ್ಲಾ ದೇಶದ ಸರ್ಕಾರಗಳು ಅವರ ರೀತಿಯಲ್ಲಿ ಆಗುವಂತ 100% ಎಫರ್ಟ್ ಆಗಿದೆ ಕೊರೋನಾವನ್ನು ಕಂಟ್ರೋಲ್ ತರಲಿಕ್ಕೆ. ಆದ್ರೆ ವೈರಸ್ ಮೋರ್ ಇಂಪ್ಯಾಕ್ಟಿವ್ ಆದ್ರಿಂದ ಅದು ಮಿತಿ ಮೀರಿ ಆಗಿ ಜನರ ಮಿಡ್ಲಲ್ಲಿ ಸ್ಪ್ರೆಡ್ ಆಯ್ತು. ಆದ್ರಿಂದ ಅದು ಈಗ ಏನಂತ ಹೇಳಿದ್ರೆ, ಇಲ್ಲಿ ತುಂಬಾ ಕಂಟ್ರೋಲ್ ಮಾಡಿದ್ರು. ನನ್ನ ಪ್ರಕಾರ ಕಂಟಿನ್ಯೂ 3 months ಲಾಕ್ ಡೌನ್ ಮಾಡಿದ ಒಂದೇ ಒಂದು ಕಂಟ್ರಿ ಕುವೈಟ್ ಅಂತ ಕಾಣುತ್ತೆ ನನಗೆ. ತುಂಬಾ ಟ್ರೈ ಮಾಡಿದ್ರು ಅವರು, ಆದ್ರೂ ಕೈಯಿಂದ ಮೀರಿ ಹೋಯ್ತು. ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ. ಆದ್ರೆ ಈಗ ಅವ್ರು ತುಂಬಾ ರಿಲ್ಯಾಕ್ಸೇಷನ್ ಮಾಡ್ತಿದ್ದಾರೆ. ಆದ್ರೆ ಇಂಡಿಯಾಗೂ ಮತ್ತೆ ಇಲ್ಲಿಗೆ ವ್ಯತ್ಯಾಸ ಏನಂತ ಹೇಳಿದ್ರೆ, ಇಲ್ಲಿ ಅವರು ಮೋರ್ ದನ್ 60% ಜನರು ಅವರ ಸ್ವಂತ ಗಾಡಿಯಲ್ಲಿ ಹೋಗ್ತಾರೆ. ಅವರಿಗೆ ಸ್ವಂತದೇ ಆದ ವೆಹಿಕಲ್ಸ್ ಉಂಟು. ಸ್ವಲ್ಪ ಗ್ಯಾಪ್ ಮೇಂಟೈನ್ ಆಗ್ತದೆ. ಆದ್ರೆ ಇಂಡಿಯಾದ ಪರಿಸ್ಥಿತಿ ಅದಕ್ಕಿಂತ ವಿಪರೀತ. ಜನಸಂಖ್ಯೆ ಜಾಸ್ತಿ, ಮತ್ತೆ more than 80% people using public transportation. ಅಂತದ್ರಲ್ಲಿ ಇಂಡಿಯಾದಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆದ್ರೆ ಅದು ಪ್ರಸರಿಸುವ ಶಕ್ತಿ ಜಾಸ್ತಿ ಆಗ್ಬೋದು ಅನ್ನೋ ಭಯ ನಮ್ಮ ಹತ್ರ ಉಂಟು. ಕುವೈಟ್ ಹೇಗೂ ಈಗ ಒಂದು ದಿವಸಕ್ಕೆ 500 ಕೇಸ್ ಎಲ್ಲ ಸಿಗ್ತಾ ಉಂಟು. ಒಂದೂವರೆ ತಿಂಗಳ ಒಳಗೆ
ಕುವೈಟ್ ಸದ್ಯದ ಒಂದು ಪ್ರಕ್ರಿಯೆ ಸದ್ಯದ ಅವಸ್ಥೆಗಿಂತ ಒಳ್ಳೆ ಬೆಟರ್ ಆಗಿ ಬರಬಹುದು ಎನ್ನುವ ಒಂದು ನಮ್ಗೊಂದು ಉದ್ದೇಶ ಇದೆ, ನಮ್ಗೊಂದು ವಿಶ್ವಾಸ ಕೂಡ ಇದೆ. ಎಸ್ ಸರ್, ಈ ವಿಶ್ವಾಸ ಯಾವತ್ತಿರಬೇಕು. ಅಂಡ್ ಅದೇ ರೀತಿ ಬರ್ತೇನೆ ಸರ್, ಮಾತಾಡ್ತೇನೆ ಇಬ್ರು ವ್ಯಕ್ತಿಗಳಲ್ಲಿ. ಅಂಡ್ ಅದೇ ರೀತಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅನೇಕ ಜನರು. ಅಂಡ್ ತಾವು ಕೂಡ ಕರೆ ಮಾಡಬಹುದು, ಈ ಒಂದು ವಿಷಯದ ಬಗ್ಗೆ ವಿಚಾರದ ಬಗ್ಗೆ ಗೊಂದಲಗಳಿದ್ರೆ ನೇರವಾಗಿ ಮಾತಾಡಬಹುದು. ಅಂಡ್ ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಕರೆ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸೌರಜ್ ಮಂಗಳೂರು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಸೌರಜ್ ಮಂಗಳೂರು ಎಂಚೋಲರ್. ಯಾನ್ ಆರಾಮ ದಯವಂಡ ಈ ಡಿಬೇಟ್ ಒಂಜಿ ಕಾಲ್ ಮಲ್ಪಡು ಬಂದ ದಯವಂಡ ಯಾನ್ ಒಂಜಿ ಕುವೈಟೆಡ್ ಇತ್ತೆ 1.5 ವರ್ಷ ಕುವೈಟೆಡ್ ಬೇಲೆ ಮಂದೆ ಕುವೈಟೆಡ್ 1.5 ವರ್ಷ ಬೇಲೆ ಮಂದೆ ಬಂಡ ಫಸ್ಟ್ ಬೇಲೆ ಬಂಡ ಎಂಕೊಂಜಿ ಆಸೆ ಇತ್ತು ಪಿದೇವ್ರ ಪೋಡು ಪಿದೇವ್ರದ ಇಂಚ ತೋಡ್ ಬಂದ ಒಂಜಿ ಎಕ್ಸ್ಪೀರಿಯನ್ಸ್ ಹೊಡಿತೀನಿ ಎಂಕ್ ಅಂಚ ಕುವೈಟ್ಗೆ ಪೋಯೆ ಕುವೈಟ್ ಬಂಡ ಕರೆನ್ಸಿ ಒಂಜಿ ಮಸ್ತ್ ವ್ಯಾಲ್ಯೂ ನಾನು ಯಾನ್ ಕುವೈಟ್ಗೆ ಪೋಯೆ ಬಟ್ ಯಾನ್ ಮುಲ್ಪ ಎಂಕ್ ಏಜೆಂಟ್ ನಕಲ್ ಮಂಗೆ ಮಂತದ ಯಾನ್ ಪೋಯಿನ ಎಂದಿನ ಬೇತೆ ಅಲ್ಪ ಆಯ್ನ ಬೇಲೆ ಬೇತೆ ಬಟ್ ದಾದ ಬಂಡ ಒಂಜಿ ದಾದ ಬಂಡ ಪೋದು ದಾದನ ಮಲ್ಪುಗ ಬಂದು ಎಂದು 1.5 ವರ್ಷ ಯಾನ್ ಬೇಲೆ ಮಂತೆ ಪಂಡ ದಾದ ಬಂಡ ನಮ್ಮ ತುಳುನಾಡದಕ್ಲು ಎಲ್ಲೇ ಬೇಲೆಗೆ ಪೋಂಡಲ್ಲ ಅಲ್ಪ ಅಕಲು ಅಕಲ ಪರ್ಫಾರ್ಮೆನ್ಸ್ ಭಯಂಕರ ನಮ್ ತುಳುನಾಡದಕ್ಲ ಅಕಲು ಎಲ್ಲೇ ಬೇಲೆ ಹಿಡಿದು ಅಲ್ಪ ಪೋದು ಮಲ್ಲಾಪಿ ನಮ್ಮ ಮಸ್ತ್ ದಯಬಂಡ ಅಲ್ಪ ಇಡೀ ಅರಬ್ ಕಂಟ್ರಿ ನಮ್ಮ ತುಳುನಾಡದಕ್ಲ ನಮ್ಮ ಇಂಡಿಯಾದಕ್ಲ ಕಾಣಿಕೆ ಮಸ್ತ್ ಉಂಡು ದಯಬಂಡ ಇಂಡಿಯಾದಕ್ಲು ಇಜ್ಜಿ ಬಂದಂಡ ಅರಬ್ ಕಂಟ್ರಿದಕ್ಲು ಇತ್ತು ಬರಲು ಚಾನ್ಸ್ ಇಜ್ಜಂಡು ದಯಬಂಡ ಓವೇ ಒಂಜೀತೆ ಈ 8 ಲಕ್ಷ ಜನ ಇನ್ನು ಬೇಲೆ ಬೋಪ್ ಬಂದ್ರು ಸುದ್ದಿ ಬರೋದಂದ್ರೆ ಯಾನ್ ಬಂದ್ಮಿನಿ 8 ಲಕ್ಷ ಮಿನಿ ಬೇಲೆ ಪೋಣ ಅಲ್ಪ ಅರಬಿನಾಗ ಒಂಜಿ ಕಜಾವ್ ತಿರ್ತು ಪೋಣ ಪೆಜ್ಜುರ ತಕ್ಲಿಗ್ ತಾಕತ್ತಿಜ್ಜಿ ದಯಬಂಡ ಪ್ರತಿಯೊಂದಿಗೆ ಅಕುಲು ಬೇಲೆಗೆ ಜನ ಇತ್ತರ ಅಕಲ ಕಾಸು ಉಂಡು ಬೊಕ್ಕ ನಮ್ಮ ಇಂಡಿಯಾದ ಅಕ್ಕುಲು ಮಂಚಿನಂಚಿನ ಬೇಲೆ ಅಕ್ಕುಲು ಆಯ್ತಾ 1% ಮಲ್ಪಲ್ಲ ಅಕ್ಕು ಚಾನ್ಸ್ ಇದೆ ಓಲಾನ ಆಫೀಸ್ ಕಂಪ್ಯೂಟರ್ ದ ಬೇಲೆ ಓಲಾನ ಮಲ್ಪನತ್ತಂದೆ ನಮ್ಮ ಇಂಡಿಯಾದ ಅಕ್ಕುಲು ಮಂಚಿನ ಹಾರ್ಡ್ ವರ್ಕ್ ದ ಬೇಲೆ ಅಕ್ಕುಲು ಮಲ್ಪೆ ಚಾನ್ಸ್ ಇಜ್ಜಿ ನೂದೇಟಿ ಓಲಾನ ರಡ್ಡು ಜನ ದಾಲ ಉಪ್ಪಂದ ಮಲ್ಪೋಲಿ ಓಲಾಂಡಲ್ಲ ಬೊಕ್ಕದಾರ ಅಂಚಿನ ಪರಿಸ್ಥಿತಿ ಆಂಡ ಬಂದನಲ್ಲ ನಮ್ಮ ಇಂಡಿಯಾದ ಪೋಡಿಡ್ ಬಂದಿಜ್ಜಿ ದಯಪನ ಎಕ್ಸಾಂಪಲ್ ಯಾಪನೊಂದಿಲ್ಲ ನಿಖರನ್ನ ನಮ್ಮ ಕುಡ್ಲಾಡ್ ಇಂಚಗ್ ಲಾಕ್ ಡೌನ್ ಅಪ್ಪಗ ತಮಿಳು 3 ಲಕ್ಷ ಜನ ವಲಸೆ ಬೋತಿ ಮನ ವಲಸೆ ಕಾರ್ಮಿಕನಕ್ಕಲು ಅಕ್ಲಂಗ ಊರಿಗೆ ಬೋತಿರು ಇತ್ತ ನಮ್ಮ ಊರು ಸಾಧಾರಣ 3 ಲಕ್ಷ ಮಟ್ಟ ಬೇಲೆ ಖಾಲಿ ಉಂಡು ಉಂಡೇ ಬೇಲ್ ನಮ್ಮ ಊರದ ಬೇಲೆ ನಮ್ಮ ಪಿದೇವುಡು ಇತ್ತ ನಮ್ಮ ಊರುಡು ಮಂತ್ ನಮಗೊಂದು ನಾಚಿಲ್ಲ ಕವಿ ಪಿದೇವುಡು ಮಂತ್ ಮನ್ನ ಏರ್ಲ ತೂಪುಜೇರು ಅಂಚ ನಮ್ಮ ಬೇಲೆ ಮಂದ ಒಂದು ಉಪ್ಪ ಇತ್ತ ಮಿನಿ ಯಾನು ಅಂಚ ಮಿನಿ ಗಲ್ಫ್ ಅಂಚ ಬೇಲೆ ಪೋಂಡು ಬಂದಾಂಡ ನಮ್ಮ ಊರುಡು ಏತೋ ಬೇಲೆ ಇತ್ತ ಇತ್ತ ಸ್ಟಾರ್ಟಿಂಗ್ ನಮ್ಮ ಇಲ್ಲಾಡು ಕುಲ್ನೆಡ್ದು ನಮ್ಮ ನೀ ನಾಚಿಗೆ ಒಪ್ಪರ ಬಲ್ಲಿ ನಮ್ಮ ಮರ್ಯಾದಿನ ಪೂರ ನಾಚಿಗೆ ಮಾನ ಮರ್ಯಾದಿನ ಬೇಲೆ ಮಂತ್ ಓಯೆಲ್ಲ ನಾಚಿಗೆ ಮಾನ ಮರ್ಯಾದೆ ಮಲ್ಪರ ಬಲ್ಲಿ ನಮ್ಮ ಬೆನ್ಕು ಕಂಡು ನದ್ದು ಒಂಜಿ ಬೇಲೆ ಮಿನಿ ಪೋಂಡು ಬಂದಾಂಡಲ್ಲ ಒಂಜಿ ವಾರ ರೆಸ್ಟ್ ಜೊತೆ ಒಂಜಿ ವಾರದ ಬೊಕ್ಕ ನಮ್ಮ ಕುಡ್ಲಾಡಿ ಏತೋ ಕನ್ಸ್ಟ್ರಕ್ಷನ್ ಬೇಲೆ ಉಂಡು ದಿನಟ್ 700 ಸಂಬಳ ಬರ್ಮ ಬೇಲೆ ಉಂಡು ಅಂಡ ಫಸ್ಟ್ ನಮ್ಮ ಬಂಗಾವದು ನಿಜ ನಮ್ಮ ಇತ್ತು ಜಿಮ್ಗೆ ಹೋಪ ಸ್ಟಾರ್ಟಿಂಗ್ ನಮ್ಮ ಜಿಮ್ಗೆ ಹೋನಾಗ ನಮಗೆ 3-4 ದಿನ ಬೇನಲಕ್ಕುಂಡು ನಮ್ಮ ಹಾರ್ಡ್ ವರ್ಕ್ ಮಾಡ್ಕೊಂಡಾಗ ಬೊಕ್ಕ ನಮಗೆ ಸೆಟ್ ಆಗುನು ಅಂಚೆ ನಮ್ಮ ಇತ್ತ ಎನ್ನ ಅವಸ್ಥೆ ಅಂಚಿನ ಯಾನ್ಲ ಕುವೈಟ್ ಹಿಡಿದು ಪಿದೆ ಊರಿಗೆ ಬಂದಾಗ ನಾನು ಎಂದಿತ್ತೆ ನನ್ನ ಊರುಡು ಪೋ ದಾದ ಮಲ್ಕೊಂಡು ಬಂದು ಬಟ್ ಯಾನ್ ನಾನು ಮತ್ತಿನ ನೆಕ್ಸ್ಟ್ ಡೇ ಬೇಲೆ ಸೇರಿ ಊರುಡು 12,000 ಸಂಬಳ ನಾನು ಬೇಲೆ ಸೇರಿ ಇನಿ ಒಂಜಿ ಐನಾಜಿ ಗಾಡಿದ ಓನರ್ ಅದ ಇಲ್ಲ ಕಟ್ಟಿ ಪೂರ ಮಂತೆ ಅಂತ ಪುನಃ ನಮ್ಮ ಆನಿ ಪಿದೆ ಊರುಡು ಬತ್ತ ದಾದ ಮಲ್ಪುರ ಆಪುಜಿ ಬಂದ ಆ ಇಂಟರ್ನ್ಯಾಷನಲ್ ಉಪ್ಪೇರ ಮೇಲೆ ಒಂಜಿ ವೇಳೆ ಮಿನಿ ಬೇಲೆ ಪೋಂಡಲ್ಲ ನಮ್ಮ ಊರುಡು ಎತ್ತೋ ಬೇಲೆಣ್ಣು ಅದಂತ ನಮ್ಮ ನಾರ್ಮಲ್ ಇತ್ತು ಚೈನಾದ ಪ್ರಾಡಕ್ಟ್ ಪೂರ ನಮ್ಮ ಬ್ಯಾನ್ ಮಲ್ಪರ ಪೂರ ಬ್ಯಾನ್ ಮಲ್ಪಡು ಅಪಗ ನಮ್ಮ ಇಂಡಿಯಾದಾಗಲಿ ಒಂಚೂರು ಬೇಲೆ ಅಂಡರ್ ಸೃಷ್ಟಿ ಆಗುನು ಎಕ್ಸಾಂಪಲ್ ಏನ್ ಪಣೊಂದಿಲ್ಲ ನಿಜನ ಈ ಒಂದು ತೊಟ್ಟಿಲ್ ಹಿಡಿದು ಬರ್ತೀನ ನಮ್ಮ ಜೋಕು ಜೇಬ್ನ ತೊಟ್ಟಿಲ್ ಹಿಡಿದು ಬರ್ತೀನ ಈಗ ಪೇರದ ಫೀಡಿಂಗ್ ಬಾಟಲ್ ಬಗ್ಗೆ ಪೂರ ಚೈನಾ ಉಂಡು ನಮ್ಮ ಏತೋ ಜನ ಮರತ ಬೇಲದ ಊರುಡು ಅಕ್ಲಿಗೆ ನಮ್ಮ ಚಾನ್ಸ್ ಕೊಡ್ತಾ ಮರತ ತೊಟ್ಟಿಲ್ ಬರ್ಕೊಂಡು ಅಂಚಿನ ಬರ ತೊಟ್ಟಿಲ್ ಉಂಡು ಪೂರೇನ ನಮ್ಮ ಚೈನಾದ ಔಡ್ ಬಂದ ಇತ್ತ ಬಂದ್ಮಿನಿ ಲಾಸ್ಟ್ ಟೈಮ್ ನಾನೊಂಜಿ ಕಸ್ಟಮರ್ ಇಲ್ಲ ತುಯ್ಯ ಆ ಇಲ್ಲಾಡು ನೂದಿತ್ತು ಸ್ವಲ್ಪ 9% ಚೈನಾಗೆ ಹೋದ್ದು ಪ್ರತಿ ಒಂಜಿ ಐಟಮ್ ಚೈನಾಡದೆ ಬದ್ ನಮ್ಮ ಇದ್ದೀರಿ ದಾಯಿಗ ಸ್ವಲ್ಪ 9% ನಮ್ಮ ಇಂಡಿಯಾದಾಗ್ಲಿಗೆ ಒಂಚು ಬಿಸ್ನೆಸ್ ಕೊಡ್ರೆ ಬಲ್ಯ ಯಾನನ್ಬಿನಿ ಕುವೈಟ್ ನಮ್ಮ ಪಿದೆ ಉಡುತ್ತಿನ ಮಿತ್ರನಕ್ಲಿ ಓವಾಂಚ ತೊಂದರೆ ದಯಬನ್ಲಿಗೆ ಒಂಜಿ ಜಾಸ್ತಿ ಒಂಜಿ 4 ತಿಂಗಳು ಪ್ರಾಬ್ಲಮ್ ಆವು ಒಂಜಿ ವರ್ಷ ಪ್ರಾಬ್ಲಮ್ ಆವು ಬೊಕ್ಕ ಆ ಅರಬಿನಕ್ಲೆಗ್ ನಮ್ಮ ಇಂಡಿಯಾದಕ್ಕೂ ಬೋಡೆ ಬೋರ್ಡ್ ಇಂಡಿಯಾದ ಇಜ್ಜಿ ಬಂದಾಂಡಲ್ಲ ಅರಬ್ ಕಂಟ್ರಿ ಮಿತ್ತಿಲ ಹೋಗುಜಿ ಬೊಕ್ಕ ಇಂಡಿಯಾ ಮಾಡ್ದಕ್ಕೂ ಮಂಚಿನ ಬೇಲೆ ಅದು ಮಾತ್ರ ಚಾನ್ಸ್ ಇಜ್ಜಿ ಯಾನ್ ಬರೆದು ಕೊಡ್ಬೇಡಿ ನಾನು ಎಸ್ ಬ್ಯೂಟಿಫುಲ್ ಸೌರಾಜ್ ಮಂಗಳೂರು ಅಂಡ್ ಬಂಡರ್ ಪನ ಇರ್ನ ಎಕ್ಸ್ಪೀರಿಯನ್ಸ್ ಲೆತ್ತಿನ ಇರ್ಲ ಅವ್ಲು ಇತ್ತರ 1.5 ವರ್ಷ ಸೊ ಅಪ್ಪ ಬೈದಿನ ಹಾರ್ಡ್ ವರ್ಕ್ ಎಂಜಿನ ಉಂಡು ಗೊತ್ತುಂಡು ಸೊ ಇತ್ತರ ಯೂತ್ ಆಗ್ಲೆ ಪನಗ ಪ್ಯಾನಿಕ್ ಆತೇರು ನನ್ನ ಜಾಬ್ ಇಜ್ಜಿ ಪನ್ನಾಗ ನಾಟ್ ಓನ್ಲಿ ಯೂತ್ ನಾಕುಲು ನಮ್ಮ ಮುಲ್ಪ ಊರು ಡಾಕಲ ಪಪ್ಪ ಅಮ್ಮ ಒಡಾಕಲ ಫ್ಯಾಮಿಲಿ ರಿಲೇಟಿವ್
ರಿಲೇಟಿವ್ಸ್ ಅಕ್ಲೆಲ್ಲ ಒಂಚೂರು ಮಲ್ಲ ಮಟ್ಟದ ಟೆನ್ಷನ್ ಅಂಡ್ ಈರ್ ಪನೊಂದಲ್ಲ ಟೆನ್ಷನ್ ಮನ್ಪನ ಬೋರ್ಚಿ ಬದುಕರೆ ಟೆನ್ಷನ್ ಮಲ್ಪಡ ಅಂದಿಜ್ಜಿ ಏನಿತ್ತು ನಾನು ದಯಬಲ್ ಇಂಡಿಯಾ ರಾತ್ ಬೇಲ ನಮ್ಮ ಊಟದಲ್ಲಿ ದೂರ ದೂರದ ಬಯ್ಯನಕ ನಮ್ಮ ಊಟ ಬೇಲ ಮಂದೊಂದು ಅಕು ದಿನಟ್ ಒಂಜರ ಸರ್ 2,000 ಬೆನ್ಪೆ ದಿನಟ್ ನಮಕ್ ದಾದ ನಮಕ್ ಫ್ಯಾಮಿಲಿ ದಾಲ ಪನ್ಪೇರ ಅಕುಲ್ ದಾಲ ಪನ್ಪೇರ ನಮ್ಮ ಇಂಟೆನ್ಷನ್ ಅವು ತರಿಟ ಉಪ್ಪುನು ಇತ್ತದ ಕೆಲ ಫ್ಯಾಮಿಲಿ ದಾದ ಬಣ್ಣ ಇದೇವ್ರಿಗೆ ಫೋನ್ ಬಂದ ರಪ್ಪಕ್ಕ ಪೊಣ್ಣು ಕೊಡ್ಪೇರು ಆಯ್ ಊರುಡು ಮಿಂದಾಲ ಎಲ್ಲಿಯೇ ಬೇಲ್ ಬಂದ್ ಬಂದಲ್ಲ ಆಯ್ ಆ ಬೇಲೆ ಮಲ್ಪೆ ಅಂಚೆ ಇಂಚ ಬಂದು ಆ ನೆಟ್ಲಗೆಲ್ಲ ಉಲ್ಲೇರು ಅಣ್ಣ ಕೆಲವು ಫ್ಯಾಮಿಲಿ ದಾದ ಉಲ್ಲೇರು ಒಟ್ಟಾರೆ ಬೆಂಡ ಯಾವು ಅಂಚ ಪೊಣ್ಣು ಕೊಡ್ನ ಜನಕ್ಲೆಗ್ ಬಂಪಿನಿ ಖಾಲಿ ಆಯ್ತು ಇದೇವ್ಡು ಉಲ್ಲೇ ಬಂದು ಆ ಇಂಟೆನ್ಷನ್ ಪೊಣ್ಣು ಕೊರಜಿ ಆ ಊರುಡು ಕೆಲವರು ಹಾರ್ಡ್ ವರ್ಕ್ ಮಾಡ್ಕೊಳ್ಳಿ ಅಂಚಿಂದ ಕ್ಲೇಗ್ಲ ಸಾಧಾರಣ ಒಂದು ತೂವಾಡು ಇದು ಬಂದಿನಿ ಇದೇವ್ಡು ಇತ್ತಿನ ಏಪಲ್ ನನ್ನ ಪೋಡ್ರೆ ಬಲ್ಲಿ ಇಂಡಿಯಾ ಆ ಬೇಲೆ ಮಲ್ಪ ರೆಡಿ ಇಪ್ಪೋಡು ಮತ್ತೆ ಯಾರು ಮಂಡದ್ದೇನೆ ಅರಬಿನ ನಮ್ಮ ಬೇಲೆ ಮಾಡುವ ಚಾನ್ಸ್ ಇಜ್ಜಿ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೌರಾಜ್ ಮಂಗಳೂರು. ಅಂದ್ರೆ ಯಾವುದೇ ರೀತಿ ಪ್ಯಾನಿಕ್ ಆಗುವಂಥದ್ದು ಟೆನ್ಷನ್ ಮಾಡುವಂಥದ್ದು ಏನಿಲ್ಲ, ನಮ್ಮ ದೇಶದಲ್ಲಿ ಕೆಲಸಗಳಿದೆ ಅನ್ನುವಂಥ ಮಾತುಗಳು. ಆದ್ರೆ ನಿಜವಾಗ್ಲೂ ಕೂಡ ವಲಸೆ ಕಾನೂನು ಜಾರಿಗೆ ಮುಂದಾಗಿದೆಯಾ ಕುವೈಟ್ ಸರ್ಕಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಮುಂದಾಗಿದ್ರೆ ಬರೋಬ್ಬರಿ 7 ರಿಂದ 8 ಲಕ್ಷ ನಮ್ಮವರು ಕೆಲಸ ಕಳೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್ ಸರ್, ರಾಜ್ ಭಂಡಾರಿ ಸರ್ ಡೈರೆಕ್ಟ್ ಅದಕ್ಕೆ ಏನೊಂದಿಲ್ಲ ದಾದಾ ಪನ್ಪರ್ ಏನ್ ಹೇಳ್ತೀರಾ ಸರ್? ಈ ಒಂದು ಹೊಸ ಕಾನೂನು ಜಾರಿಗೆ ಮುಂದಾಗಿದೆ ಅನ್ನುವಂತಹ ಮಾತೇನಿದೆ, ಏನ್ ಹೇಳ್ತೀರಾ ಸರ್? ಏನ್ ಕಥೆ ಇದು? ಇಲ್ಲಿ 2 ವಿಷಯ ನನ್ಗೆ ಇವತ್ತು ಬೆಳಿಗ್ಗೆ ನಾನು ತುಂಬಾ ಪೇಪರ್ ಮತ್ತೆ ತುಂಬಾ ಇ ಮ್ಯಾಗಝಿನ್ ಮತ್ತೆ ತುಂಬಾ ವಾಟ್ಸ್ಆಪ್ ಮೆಸೇಜ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೆ. ಇಲ್ಲಿ ಇದು ತುಂಬಾ ಮಿಸ್ಮ್ಯಾನಿಪ್ಯುಲೇಟ್ ಆಗಿದೆ ವಿಷಯ, ಕರೆಕ್ಟ್ ಅಂತ ಹೇಳಿದ್ರೆ. ಸದ್ಯದ ಮಟ್ಟಿಗೆ ನಾನು ನಿಮ್ಗೆ ವಿಷಯ ಏನ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಗವರ್ಮೆಂಟ್ ಇಲ್ಲಿಂದ ಎಸ್ಪ್ಯಾಕ್ಸ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ ಒಂದು ಕಾನೂನು ತಂದಿದ್ದಾರೆ, ಅದು ಸತ್ಯ. ಅದೇನಂತ ಹೇಳಿದ್ರೆ ವಿಶ್ವದ ಯಾವುದೇ ಕಡೆಯಲ್ಲಿ ಇರ್ಲಿಕ್ಕಿಲ್ಲ, ಇಲ್ಲಿ ಇರುವ ಸಂಖ್ಯೆಯಲ್ಲಿ 70% ಪೀಪಲ್ ದ ಎಸ್ಪ್ಯಾಕ್ಸ್. ಇಲ್ಲಿ 50 ಲಕ್ಷ ಜನ ಇದ್ರೆ ಅದ್ರಲ್ಲಿ 35 ಲಕ್ಷ ಜನ ಹೊರಗಿನವು. ಅಂತದ್ರಲ್ಲಿ ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ದೇಶಕ್ಕೆ, ಎಕ್ಸಾಂಪಲ್ ಈಗ ಕೊರೋನಾ ಬಂದಾಗೆ, ಇಲ್ಲದ್ರೆ ಆರ್ಥಿಕತೆಗೆ ಪರಿಸ್ಥಿತಿ ಬಂದಾಗೆ, ಇಲ್ಲ ಏನಾದ್ರೂ ಒಂದು ಬಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಸ್ಪ್ಯಾಕ್ಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಯಾವುದೇ ದೇಶಕ್ಕೆ. ಜನರಲಿ ನಾವು ನೋಡಿದ್ದೇವೆ, ಕರ್ನಾಟಕದವರು ಉಡುಪಿಗೆ ಯಾಕೆ ಹೋದ್ರು, ಕರ್ನಾಟಕದವರು ಬಾಂಬೆ ಇದ್ದವರು ಮಂಗಳೂರಿಗೆ ಯಾಕೆ ಬಂದ್ರೆ ನ್ಯಾಚುರಲಿ ಸೇಮ್ ಫ್ಯಾಕ್ಟ್ ಇದು. ಆದ್ರೆ ಇಲ್ಲಿ ಇರುವ 70% ಅಂತ ಹೇಳಿದ್ರೆ ಅದರಲ್ಲಿ 10.1 ಅದು 10 ಇಲ್ಲದ್ರೆ 11 ಲಕ್ಷ ಜನರು ಇಂಡಿಯಾದವರಿದ್ದಾರೆ. 10 ಇಲ್ಲದ್ರೆ 11 ಲಕ್ಷ ಜನ. ಕೇಳ್ತಾ ಇದೆ ಸರ್. ಹೈಯೆಸ್ಟ್ ಪಾಪ್ಯುಲೇಷನ್ ಇಸ್ ದ ಈಜಿಪ್ಟ್. ಇಲ್ಲಿ 70% ಎಸ್ಪೆಕ್ಟ್ಸ್ ಅನ್ನು ರೆಡ್ಯೂಸ್ ಮಾಡಿ 30% ಮಾಡುವಂತ ಅವರದೊಂದು ಇದೊಂದು ಅವರೊಂದು ಥಿಂಕ್ ಮಾಡಿದ್ದಾರೆ, ಅದಕ್ಕೆ ಫೈಂಡ್ ಮಾಡಿದ್ದಾರೆ. ಅದು ಯಾವ ರೀತಿಯಲ್ಲಿ ಅವರು ಇದು ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ, ಯಾವ ರೀತಿಯಲ್ಲಿ ಅದನ್ನು ಇದಕ್ಕೆ ರೂಪರೇಖೆಗೆ ತರ್ತಾರಂತ ಯಾವುದೇ ಅದಕ್ಕೆ ರೂಪರೇಖೆ ಇವರಿಗೆ ಅವರು ತಯಾರು ಮಾಡಲಿಲ್ಲ. ಇದು ಈಗಿನ ಪರಿಸ್ಥಿತಿಯಲ್ಲಿ ಅವರು ಖಾಲಿ ಹೇಳಿದ್ದಾರೆ 70% ಜನರನ್ನು ನಾವು 30% ಮಾತ್ರ ಎಸ್ಪೆಕ್ಟ್ಸ್ ಅನ್ನು ಇಡ್ತೇವೆ, ಅದರಲ್ಲಿ 15% ಇಂಡಿಯನ್ಸ್ ಕೊಡ್ತೇವೆ. ಇಟ್ ಈಸ್ ಆಲ್ಸೋ ಹೈಯೆಸ್ಟ್. ಇಫ್ ಯು ಕಂಪೇರ್ ಟು ಎನಿ ಕಂಟ್ರಿ ಇಟ್ ವಿಲ್ ಬಿ 15% ಇಂಡಿಯನ್ಸ್ ಹೈಯೆಸ್ಟ್, 10% ಟು ಈಜಿಪ್ಟ್, ಬಾಕಿ ಎಲ್ಲ ಕಂಟ್ರಿಗೆ 1% 2% ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದವರು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ, ಅದಕ್ಕೆ ಯಾವುದೇ ಒಂದು ಟೈಮ್ ದಶ ಅದಕ್ಕೆ ಇವರೇ ಸೆಲೆಕ್ಟ್ ಆಗ್ಲಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಇನ್ ಕೇಸ್ ಅವರು ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವುದಾದ್ರೆ ಕೂಡ ಅದಕ್ಕೆ ಮಿನಿಮಮ್ 3 to 5 years ಮಿನಿಮಮ್ ಇಟ್ ವಿಲ್ ಟೇಕ್. ಅದು ಈ ಕಾನೂನು ಬರುವುದಾದ್ರೂ ಕೂಡ ಇದಕ್ಕೆ ಕಮ್ಮಿ 3-5 ವರ್ಷ ಆಗ್ಬೋದು. ಅದರಲ್ಲಿ ಕೂಡ ಅವರು ಮಿನಿಸ್ಟರ್ ಸ್ಟ್ರಕ್ಚರ್ ನೋಡಬಹುದು, 55 years ಗಿಂತ ದೊಡ್ಡವರು ಯಾರಿದ್ದಾರೆ ಅವರನ್ನು ಸ್ವಲ್ಪ ಟರ್ಮಿನೇಟ್ ಮಾಡ್ಲಿಕ್ಕೆ ನೋಡಬಹುದು, ಮತ್ತೆ ಏಜ್ ವೈಸ್ ನೋಡಬಹುದು, ಮತ್ತೆ ಹೈಲಿ ಪೇಯ್ಡ್ ಕೆಲವೆಲ್ಲ ಕಂಪನಿ GMs CEO ಅಂತದೆಲ್ಲ ತುಂಬಾ ಹೈಲಿ ಪೇಯ್ಡ್ ಜನರು ಇದ್ದಾರೆ, ಅವರನ್ನು ರಿಪ್ಲೇಸ್ ಹೇಗೆ ಕುವೈಟ್ ಜನರ ಹತ್ರ ಮಾಡಿಸುದಾಗಂತ ಅದೆಲ್ಲ ಥಿಂಕಿಂಗ್ ಇರ್ಬಹುದು. ಆದ್ರೆ ಅವರು ಎಲ್ಲಿ ಕೂಡ 7 ಲಕ್ಷ 8 ಲಕ್ಷ ಜನರನ್ನು ನಾವು ಇಲ್ಲಿಂದ ಕಳಿಸ್ತೇವೆ ಅಂತ ಎಲ್ಲಿಯೂ ಕೂಡ ಅವರು ಹೇಳಿಲ್ಲ. ಇವರೇ ಇಟ್ ಇಸ್ ದ ರಾಂಗ್ ಮೆಸೇಜ್. ದೇ ಓನ್ಲಿ ಸೆಡ್ ವಿ ಆರ್ ಗೋಯಿಂಗ್ ಟು reduce the number of aspects. It will be 70 to 30%, they said. They did not mention any numbers and they did not mention how it will be work out also. ಈಗ ವಿಷಯ ಏನಂತ ಹೇಳಿದ್ರೆ, ನಾನು ಜನರ ಹತ್ರ ರಿಕ್ವೆಸ್ಟ್ ಮಾಡೋದು, ಸದ್ಯದ ಮಟ್ಟಿಗೆ ಇದು ಅನಗತ್ಯವಾದ ಗೊಂದಲ. ಯಾಕಂತ ಹೇಳಿದ್ರೆ ಪ್ರಪಂಚ ಎಲ್ಲ ಕೊರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸುವಾಗ ಈ ಪೇಪರ್ ಅಲ್ಲಿ ಈ ವಾಟ್ಸ್ಆಪ್ ಅಲ್ಲೆಲ್ಲ ಇಂಥ ಮೆಸೇಜ್ ಕೊಟ್ಟು ಜನರನ್ನು ತುಂಬಾ ಇನ್ನೊಂದು ಡೆಸ್ಪರೇಷನ್ ಆಗುದು ಒಳ್ಳೇದಲ್ಲ. ಇಲ್ಲಿ
ನಿನ್ನೆ ನೋಡಿ ಇಲ್ಲಿ ನಿನ್ನೆ ತುಂಬಾ ಜನ ಭಯ ಬಿದ್ರು, ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತದ, ನಮ್ಮ ಗಂಡನ ಕೆಲ್ಸಕ್ಕೆ ಹೋಗ್ತದ, ನನ್ನ ತಮ್ಮನ ಕೆಲ್ಸಕ್ಕೆ ಹೋಗ್ತದ ಅಂತ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಈಗ ನಮ್ಮ ಹತ್ರ ಇರೋ ನಾವು ಅತಿ ದೊಡ್ಡ ಯುದ್ಧವನ್ನು ನಾವು ಎದುರಿಸ್ತಿದ್ದೇವೆ, ಅದು ಕೊರೋನಾ. 5-6 ತಿಂಗಳು ಮುಂದಿನ ಜೀವನದಲ್ಲಿ ನಮ್ಮ ಕನ್ನಡದಲ್ಲಿ ಹಿತವಚನ ಇದ್ದಾಗೆ ಜೀವ ಇಟ್ಟರೆ ಜೀವನ ಅಂತ, ಆ ರೀತಿಯಲ್ಲಿ ನಾವು ಇರ್ತಿ ಮುಂದಿನ 4 ತಿಂಗಳು ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ದೇವರ ದಯೆಯಿಂದ ಆದಷ್ಟು ಬೇಗ ಒಂದು ವ್ಯಾಕ್ಸಿನೇಷನ್ ಬಂದ್ರೆ ಈ ಕೊರೋನಾ ಅನ್ನೋ ಮಹಾಮಾರಿಯಿಂದ ಹೊರಗೆ ಬಂದು ನಾವು ಹೊಸ ಜೀವನ ಹೇಗೆ ನಡೆಸಬಹುದು ಅಂತ ನೋಡಬಹುದು. ಈಗ ಡಿಸಿಷನ್ ಅವರ ಖಾಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ ಮಾತ್ರ, ಅದು ಪ್ರಾಕ್ಟಿಕಲ್ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ 2.5 ಲಕ್ಷದ ಜನ ಹೋಮ್ ಮೇಡ್ಸ್ ಇದ್ದಾರೆ. ಹೋಮ್ ಮೇಡ್ಸ್ ಅಂತ ಹೇಳಿದ್ರೆ ಮನೆ ಕೆಲಸ ಮಾಡುವುದು, ಅವರನ್ನೆಲ್ಲ ಹೇಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಕೆಲಸ. ಈ 10.5 ಲಕ್ಷದಲ್ಲಿ 2.5 ಲಕ್ಷ ಮನೆಯಲ್ಲಿ ಕೆಲಸ ಮಾಡುವವರು ಇದ್ದಾರೆ, ಡ್ರೈವರ್ಸ್ ಇರ್ಬಹುದು, ಮನೆಯಲ್ಲಿ ಅಡುಗೆ ಮಾಡುವ ಅಂತವರೆಲ್ಲ ಇದ್ದಾರೆ. ಅದರಿಂದ ನಾನು ಹೇಳುದು, ಅದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವರು ಹೇಳಿದಾಗೆ ಈಗ ನಾವ್ ಹೇಳ್ತೇವೆ ಇದು 8 ಲಕ್ಷ ಜನ ಅಂತ. 8 ಲಕ್ಷ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 10 ಲಕ್ಷ ಹೇಳ್ಬಹುದು, ಅದು 5-6 ಲಕ್ಷ ಬರ್ಬಹುದು. ಏನಾದ್ರೂ ಕೂಡ ಅದರ ಸಂಖ್ಯೆಯನ್ನು ಇವಾಗ ನಿರ್ಧಾರ ಆಗ್ಲಿಲ್ಲ. ಅದ್ರಲ್ಲಿ ಇವಾಗ ಇನ್ನೊಂದು ನಿನ್ನೆ ಬಂದಂತ ಒಂದು ದೊಡ್ಡ ವಿಷಯ ಏನಂತ ಹೇಳಿದ್ರೆ, ಇದು ಹೈಯೆಸ್ಟ್ ಎಫೆಕ್ಟ್ ಆಗುವ ಸ್ಟೇಟ್ ಅಂತ ಹೇಳಿದ್ರೆ ಕೇರಳ ಇರ್ಬೋದು. ಇನ್ ಕೇಸ್ ಇಫ್ ಇಟ್ ಇಸ್ 100% ಇಂಪ್ಲಿಮೆಂಟೆಡ್ ಆಲ್ಸೋ ಇಟ್ ವಿಲ್ ಬಿ ಮೋರ್ ಎಫೆಕ್ಟ್ ಟು ಕೇರಳ. ಓಕೆ, ರೈಟ್. ಬರ್ತೇನೆ. ಕೇರಳದ ಜನಸಂಖ್ಯೆ 7 ಲಕ್ಷ, ನಿಯರ್ 7 lakhs ಪೀಪಲ್ ಆರ್ ದೇರ್ ಫ್ರಮ್ ಕೇರಳ. ಕರ್ನಾಟಕದ ಇಲ್ಲಿ 30ಕ್ಕಿಂತ 35,000 ಜಾಸ್ತಿ ಅಂದ್ರೆ 40,000 ಜನ ಇಲ್ಲಿ ಬರ್ತೇನೆ ಸರ್. ರಾಜ್ ಭಂಡಾರಿ ಅವರು ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮೂಡುಬಿದ್ರಿಯಿಂದ ವಲೇರಿಯನ್ ಸಿಕ್ವೇರ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಸ್, ನಾನು ಇದೇ ಹೇಳ್ತಾ ಮಾಡ್ತೇನೆ. ಯಾರು ಅಲ್ಲಿಂದ ವಲಸೆ ಇದು ನಮ್ಮ ಕುವೈಟ್ ನಿಂದ 8 ಲಕ್ಷ ಜನ ಬರ್ತಾರಂತೆ. ಯಾರು ಹೆದರುವುದು ಬೇಡ, ಯಾಕಂದ್ರೆ ನಮ್ಮ ದೇಶದಲ್ಲಿ ನಮಗೆ ಬೇಕಾದಷ್ಟು ಕೆಲಸ ಸಹ ಉಂಟು, ಬೇಕಾದಷ್ಟು ಇದು ಜಾಗ ಸಹ ಉಂಟು. ನಾವು ಅಲ್ಲಿ ಮಾಡಿದ ಕೆಲಸವನ್ನು ಇಲ್ಲಿ ಮಾಡಿದ್ರೆ ಖಂಡಿತವಾಗಿ ನಾವು ಬಂಗಾರದ ಅನ್ನವನ್ನು ಉಣಬಹುದು. ನಾನು ಅದನ್ನು ಹೇಳುದು, ಯಾಕಂದ್ರೆ ಇದು ಭೀತಿಯೇ ಬೇಡ ನಮ್ಗೆ. ಟೆನ್ಷನ್ ಮಾಡುವಂತದ್ದು ಏನಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಓಕೆ ಸಿಕ್ವೇರ್ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಎಸ್ ಸರ್, ಸತೀಶ್ ಚಂದ್ರ ಸರ್, ಅದೇ ರೀತಿ ಓರಿಯೆಂಟಲ್ ಗ್ರೂಪ್ ಆಫ್ ಕಂಪನಿಯ ತಾವು ಖ್ಯಾತ ಉದ್ಯಮಿ, ಅದೇ ರೀತಿ ನಮ್ಮ ದೇಶಕ್ಕೆ ಹೆಸರು ತಂದವರು ತಾವು. ಏನ್ ಹೇಳ್ತೀರಾ ಸರ್ ಈ ಒಂದು ಮಸೂದೆಯ ಬಗ್ಗೆ? ಇದರಲ್ಲಿ ಯಾಕೆ ನಮ್ಮ ಯುವ ಜನರು ಪ್ಯಾನಿಕ್ ಆಗುವಂಥದ್ದು ಇದೆಯಾ? ಏನ್ ಕತೆ, ಎಷ್ಟು ಎಫೆಕ್ಟ್ ಆಗ್ಬೋದು ಇಫ್ ಇಂಪ್ಲಿಮೆಂಟ್ ಆದ್ರೆ? ಎಸ್ ಸರ್. ಇಲ್ಲ, ಅಷ್ಟೇನು ಹೆದರ್ಬೇಕಾದಿಲ್ಲ. ಈಗ ನಿಮ್ಮ 2 ಇಂಡಿಯಾದಲ್ಲಿ ಇದ್ದ ಕುವೈಟ್ ಇಂದ ಹಿಂದೆ ಹೋದವರು ಹೇಳ್ತಾ ಇದ್ದಾರೆ, ನಮಗೆ ಸ್ಫೂರ್ತಿ ಬರ್ತಾ ಇದೆ ಅವರ ಮಾತನ್ನು ಕೇಳಿ ನಮಗೆ. ಈಗ ನಾನು ಬಂದು 36 ವರ್ಷ ಆಯ್ತು ಕುವೈಟಿಗೆ. 36 ವರ್ಷ ನಾನು ಬಂದಾಗಲೇ ಎಲ್ಲರೂ ಹೇಳ್ತಿದ್ರು ಎಕ್ಸ್ಪ್ಯಾಟ್ರೇಟ್ಸ್ ಕಮ್ಮಿ ಮಾಡ್ಬೇಕಂತ. 36 ವರ್ಷದ ಹಿಂದೆ ಆವಾಗ ಇದ್ದದ್ದು ನಾವು 80,000 ಇಂಡಿಯನ್ಸ್. ಈಗ ಕಮ್ಮಿ ಮಾಡ್ಬೇಕಂತ ಹೇಳಿ ಈಗ 10.5 ಲಕ್ಷ ಜನ ಆಗಿದ್ದಾರೆ ಈಗ ಇಲ್ಲಿ ಇಂಡಿಯನ್ಸ್. ಹಾಗೆ ಅವರೆಲ್ಲ ಹೇಳಿದ ಹಾಗೆ ಒಮ್ಮೆ ಅವರನ್ನು ನಮ್ಮ ಎಲ್ಲ ಕಳಿಸ್ಲಿಕ್ಕೆ ಆಗುದಿಲ್ಲ. ಈಗ ಗಂಭೀರ ಪರಿಸ್ಥಿತಿ ಇದೆ. ಆದ್ರಿಂದ ಅವರಿಗೆ ಸ್ವಲ್ಪ ಈಗ ಅವರಿಗೆ ಎಕ್ಸ್ಪ್ಯಾಟ್ರೇಟ್ಸ್ ಜಾಸ್ತಿ ಇದ್ರೆ ಜಾಸ್ತಿ ಬರ್ಡನ್ ಆಗ್ತದೆ. ನಮ್ಮನ್ನು ಕಮ್ಮಿ ಮಾಡಿದ್ರೆ ಬಹಳ ಒಳ್ಳೇದಂತ ಹೇಳ್ಬಿಟ್ಟು ಅವರ ಅಂದಾಜ ನಡೀತಾ ಇದೆ ಆಕ್ಚುಲಿ. ಆದ್ರೆ ಒಮ್ಮೆಲೆ ಅವರನ್ನು ಹಿಂದೆ ಕಳಿಸ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರಲ್ಲ, ಇಲ್ಲಿ ಯಾವ ಕೆಲಸಕ್ಕೂ ಅವರು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಕಂಪ್ಯೂಟರ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು, ಬಾಕಿಯ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಟೆಕ್ನಿಕಲ್ ಕೆಲಸ ಎಲ್ಲ. ಆದ್ರೂ ಕೂಡ ಇವರು ಒಮ್ಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ರಾಜ್ ಭಂಡಾರಿ ಅವರು ಹೇಳಿದ ಹಾಗೆ ಒಂದು ಪ್ರೋಸೆಸ್ ಆಗ್ತದೆ ಪ್ರತಿ ಒಂದು ವರ್ಷದಲ್ಲಿ ಸ್ವಲ್ಪ ಜನ ಕಳಿಸ್ಲಿಕ್ಕೆ. ಆದ್ರೆ ಇಲ್ಲಿಯ ತನಕ ಅವರು ಸಕ್ಸಸ್ಫುಲಿ ಒಮ್ಮೆ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈಗ ತುಂಬಾ ಜನರ ಕೆಲಸ ಹೋಗಿದೆ ಅಂತ ಹೇಳಿದ್ರೆ ಬಹಳ ಕಂಪನಿ ಎಲ್ಲ ಈಗ ದೇ ಆರ್ ರಿಆರ್ಗನೈಸಿಂಗ್ ಎವ್ರಿಥಿಂಗ್. ಸ್ವಲ್ಪ ಜನರದ್ದು ಕೆಲಸ ಹೋಗಿದೆ. ಆದ್ರಿಂದ ಸ್ವಲ್ಪ ಈ ವರ್ಷದಲ್ಲ ಎಲ್ಲಾದ್ರೂ ಸ್ವಲ್ಪ ಜನ ಜಾಸ್ತಿ ಬರ್ಬೋದು. ಮತ್ತೆ ಅದು ಸಾಧಾರಣ ಆಗಿ ಅದು ಸ್ಟೆಬಿಲೈಸ್ ಆಗ್ತದೆ. ಹಾಗೆ ಒಮ್ಮೆ ಬರುವುದಿಲ್ಲ. ಅದು ಕೂಡ ಬಂದ್ರೆ ಕೂಡ ಹೆದರುವುದು ಬೇಡ ಅಂತ ಹೇಳಿದ್ರೆ ನಿಮ್ಮ ಜನ ಅಲ್ಲಿ ಇಂಡಿಯಾದ ವಾಪಸ್ ಹೋದವರೇ ಹೇಳ್ತಾ ಇದ್ದಾರೆ. ಹಾಗೇನು ಭಯಭೀತಿ ಆಗುವ ಸಂಗತಿ ಇಲ್ಲ. ಆದ್ರೂ ಕೂಡ ಒಮ್ಮೆ ಸ್ವಲ್ಪ ಕೆಲಸ ಹೋಗ್ತದೆ ಈ ವರ್ಷ ಸ್ವಲ್ಪ ಕಮ್ಮಿ ಆಗ್ತದೆ.
ಓಕೆ, ಕೆಲಸ ಹೋಗುತ್ತೆ ಅಂತ ಹೇಳಿದ್ರೆ ಸರ್ ಯಾವ ರೀತಿ, ಅಂದ್ರೆ ಎಷ್ಟು ಕೆಲಸಗಳು ಹೋಗ್ಬೋದು, ಏನ್ ಕತೆ, ಏನಾದ್ರು ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಾದ್ರು ಇದೆಯಾ ಸರ್? ಈಗಿನ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಈ ಕೆಲಸದ ಬಗ್ಗೆ, ಉದ್ಯಮಕ್ಕೆ ಸಂಬಂಧಪಟ್ಟಂತೆ? ಈಗ ಕರೆಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ದೊಡ್ಡ ದೊಡ್ಡ ಕಂಪನಿಯಿಂದ ಸ್ವಲ್ಪ ಜನರನ್ನು ತೆಗ್ದಿದ್ದಾರೆ ಆಕ್ಚುಲಿ. ಅಂತ ಹೇಳಿದ್ರೆ ಈಗ ಒಮ್ಮೆ ಎಲ್ಲ ಕಂಪನಿಗ ಬ್ರಾಂಚ್ ಎಲ್ಲ ಬಂದ್ ಆಗಿದೆ, ಇಷ್ಟು ಜನರಿಗೆ ಸಂಬಳ ಕೊಡುವುದು ಹೇಗೆ, ಅವರನ್ನು ಸುಧಾರಿಸುವುದು ಹೇಗೆ, ಅದಕ್ಕೋಸ್ಕರ ಅವರು ಸ್ವಲ್ಪ ಜನರನ್ನು ಇವೆಲ್ಲ ಕಮ್ಮಿ ಮಾಡಿದ್ದಾರೆ. ಆದ್ರೆ ಅಷ್ಟು ಎಷ್ಟು ನಂಬರ್ ಅಂತ ಕರೆಕ್ಟ್ ಆಗಿ ನಮಗೆ ಈಗ ಕರೆಕ್ಟ್ ಗೊತ್ತಾಗುದಿಲ್ಲ, ಆದ್ರೆ ಸ್ವಲ್ಪ ಸಮಯದ ಮೇಲೆ ಗೊತ್ತಾಗ್ಬೋದು. ಆದ್ರೂ ಕೂಡ ಒಮ್ಮೆ ಹೆದರುವ ಅಂದಾಜು ಬೇಕಾಗಿಲ್ಲ, ಆದ್ರೆ ಸ್ವಲ್ಪ ಜನರದ್ದು ಈ ಸಲ ಸ್ವಲ್ಪ ಆಗ್ತದೆ, ಕೆಲಸ ಹೋಗ್ತದೆ ಕರೆಕ್ಟ್ ಆಗಿ. ಓಕೆ, ಕೆಲಸ ಹೋಗುತ್ತೆ. ಒಂದು ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ ಅಂದ್ರೆ ಇದೆಯಾ ಸರ್? ಎಷ್ಟು ಜನರಿಗೆ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು? ಆಕ್ಚುಲಿ ಸತ್ಯ ಹೇಳ್ಬೇಕಾದ್ರೆ ಉಂಟಲ್ಲ, ಈಗ ಅವರು ತೆಗೆಯುವುದಕ್ಕಿಂತ ನಮ್ಮವರೇ ಬಹಳ ಜನ ಬಿಟ್ಟು ಹೋಗುವ ಚಾನ್ಸಸ್ ಇದೆ. ವೈ ಸರ್? ವೈ ಅಂತ ಹೇಳಿದ್ರೆ ಈಗೆಲ್ಲ ಅನ್ಪ್ರೆಡಿಕ್ಟಬಲ್ ಸಿಚುವೇಶನ್ ಗೆ ಬಂದ್ರಲ್ಲ, ಅವರಿಗೆ ಈಗ ಮೋರ್ ಸ್ಟೇಬಲ್, ಇಂಡಿಯಾ ಇಸ್ ಮೋರ್ ಸ್ಟೇಬಲ್ ದೆನ್ ನಾವು ಗಲ್ಫ್ ಕಂಟ್ರೀಸ್ ಆಕ್ಚುಲಿ ಪ್ರತಿ ಒಂದು ವಿಷಯದಲ್ಲಿ ಕೂಡ. ಆದ್ರಿಂದ ಈಗ ಇನ್ನು ಅನ್ಪ್ರಿಡಿಕ್ಟಬಲ್ ಎನ್ವೈರನ್ಮೆಂಟ್ ಅಲ್ಲಿ ಇರುವುದಕ್ಕಿಂತ ಇದರಲ್ಲಿ ಪ್ರಿಡಿಕ್ಟಬಲ್ ಎನ್ವೈರನ್ಮೆಂಟ್ ಅಲ್ಲಿ ಇರುವುದು ಒಳ್ಳೇದಲ್ವಾ? ಇಲ್ಲದಿದ್ದರೆ ಗಂಡ ಇಲ್ಲಿ ಕೆಲಸ ಮಾಡಬಹುದು, ಹೆಂಡತಿ ಮಕ್ಕಳನ್ನು ಕಳಿಸಬಹುದು ಅವರು. ಹಾಗೆಲ್ಲ ಸ್ವಲ್ಪ ರೀಆರ್ಗನೈಸ್ ಎಲ್ಲ ಆಗ್ತದೆ ಆಕ್ಚುಲಿ. ಆದ್ರೆ ಭಯಭೀತಿ ಪಡುವಂತದ್ದು ಏನಿಲ್ಲ ಆಕ್ಚುಲಿ, ಸ್ವಲ್ಪ ಕಷ್ಟ ಆಗ್ತದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಈಗ ಡೆಮೊಕ್ರಾಟಿಕ್ ಅಮಂಗ್ ದ GCC, ಕುವೈಟ್ ಇಸ್ ದ ಓನ್ಲಿ ಡೆಮೊಕ್ರಾಟಿಕ್ ಕಂಟ್ರಿ ಆಕ್ಚುಲಿ. MP ಅನ್ನು ಎಲೆಕ್ಷನ್ ಮಾಡ್ತಾರೆ ಅವರು ಪಾರ್ಲಿಮೆಂಟ್ ಅಲ್ಲಿ. ಒಂದು ಸ್ವಲ್ಪ ಜನ MP ಅವರು ಇದ್ದಾರೆ, ಮೊದಲಿಂದ ಕೂಡ ಹೇಳ್ತಾ ಇದ್ರು ನಾವು ಎಕ್ಸ್ಪೆಕ್ಟೆಡ್ಸ್ ಅನ್ನು ಕಮ್ಮಿ ಮಾಡ್ಬೇಕಂತ ಹೇಳ್ಬಿಟ್ಟು. ಎಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ, ಯಾವ ಪ್ಲಾನ್ ಕೂಡ ಇಲ್ಲಿಯ ತನಕ ಅದು ಸಕ್ಸಸ್ ಆಗ್ಲಿಲ್ಲ. ಇನ್ನು ಏನಾಗ್ತದೆ ನಮ್ಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅಂತೂ ಅವ್ರು ಹೇಳಿದಾಗೆ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಅಲ್ಲಿಗೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ದೇರ್ ಶುಡ್ ಬಿ ಸಮ್ ರೀಪ್ಲೇಸ್ಮೆಂಟ್ ಅವರಿಗೆ ಕೆಲಸದಲ್ಲಿ ತೆಗೆದ್ರೆ. ರೈಟ್ ಸರ್. ಎಸ್ ರಾಜ್ ಭಂಡಾರಿ ಅವರು, ಅದೇ ರೀತಿ ರಾಷ್ಟ್ರೀಯ ಅಸೆಂಬ್ಲಿಯ ಕಾನೂನು ಮತ್ತು ಶಾಸಕಾಂಗ ಸಮಿತಿ ವಲಸೆ ಮೀಸಲು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ ಅನ್ನುವಂತಹ ಮಾತುಗಳು, ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಜನರಿಗೆ ಹೌದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ತಾವು ಹೇಳಿದ್ರಿ 2-3 ವರ್ಷಗಳು ತಗುಲುತ್ತೆ ಅನ್ನುವಂಥದ್ದು. ಏನ್ ಸರ್, ಏನ್ ಪ್ರೊಸೀಜರ್, ಏನ್ ಕಥೆ ಇದು? ಸರ್, ಇದರಲ್ಲಿ ನಾನು ಇದಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮ ಮುಖಾಂತರ. ರೈಟ್ ಸರ್. ಮೊದಲನೇದಾಗಿ ನಮ್ಮ ದೇಶದ ಮಾಧ್ಯಮಗಳು ಮತ್ತೆ ನಮ್ಮ ದೇಶದ ಕೆಲ ನ್ಯೂಸ್ ಚಾನೆಲ್ಸ್ ಎಲ್ಲ ಸ್ವಲ್ಪ ಯಾವುದೇ ಒಂದು ನ್ಯೂಸ್ ಕೊಡುವಾಗ ಅದ್ರ ಅಥೆಂಟಿಕೇಶನ್ ಚೆಕ್ ಮಾಡಿ ಕೊಡ್ಬೇಕು. ಇದು ತುಂಬಾ ನಾನು ತುಂಬಾ ಕೆಲವು ನ್ಯೂಸ್ ನೋಡಿದ್ದೇನೆ, ಅದಕ್ಕೆ ಸತ್ಯಕ್ಕಿಂತ ತುಂಬಾ ದೂರ ಇರ್ತದೆ. ಈಗ ನೋಡಿ, ನಿನ್ನೆ ನನ್ಗೊಬ್ರು ಕಾಲ್ ಮಾಡಿದ್ರು, ನನ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳಿದ, ಅವ್ರು ಕಾಲ್ ಮಾಡಿ ಹೇಳಿದ್ರು, ರಾಜ್ ಭಂಡಾರಿ ನನಗೆ ಕಳೆದ 3 ತಿಂಗಳಿಂದ ಕೆಲಸ ಇಲ್ಲ. ನಾನು ನನ್ನ ಮನೆಯವರಿಗೆ ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಸಿಗುವ ಒಂದೇ ಒಂದು ಸಂತೋಷ ಅಂತ ಹೇಳಿದ್ರೆ ನಮ್ಮ ಮನೆಯವರು ನಮ್ಮ ಹತ್ರ ನಗಾಡಿ ಮಾತನಾಡ್ತಾರೆ, ಮಗು ಮಾತನಾಡ್ತಾರೆ, ಅಮ್ಮ ಮಾತನಾಡ್ತಾರೆ, ಹೆಂಡತಿ ಮಾತನಾಡ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ತೊಂದರೆಯನ್ನು ಹೇಳುದಿಲ್ಲ. ಇಲ್ಲಿ ಎಷ್ಟೋ ಜನ ಕೊರೋನಾ ಪೇಷಂಟ್ಸ್ ಇದ್ದಾರೆ, ಅವರು ಕೂಡ ಹೇಳಲಿಲ್ಲ ನಾವು ಕೊರೋನಾ ಪಾಸಿಟಿವ್ ಆಗಿದೆ ಅಂತ ಮನೆಯವರಿಗೆ. ಅಂತದ್ರಲ್ಲಿ ಏನು ಇದು ಈಗ ಪ್ರಾಕ್ಟಿಕಲ್ ಆಗದಂತ ಒಂದು ಕಾನೂನು ಬರ್ತದೆ ಅಂತ ಹೇಳಿ ಜನರನ್ನೆಲ್ಲ ಎದುರಿಸಿ ಅವರು ಊರಿಂದ ಅವರ ಗಂಡನಿಗೆ ಫೋನ್ ಮಾಡಿ ನಿಮ್ ಕೆಲಸ ಹೋಗ್ತದಂತೆ, ನಿಮ್ಮನ್ನು ಹೊರಬಂತೆ, ಈ ತಿಂಗಳಲ್ಲಿ ಆಗ್ತದ, ಹೋಗ್ತದೆ, ಇಂಥದ್ದೆಲ್ಲ ಒಂದು ಭಯಭೀತಿ ಉಂಟು ಮಾಡೋದು ತಪ್ಪದು. ಸದ್ಯಕ್ಕೆ ಜನರು ಆಲ್ರೆಡಿ ತುಂಬಾ ವಿಷಯಗಳಿಂದ ಭಯಭೀತರಾಗಿದ್ದಾರೆ. ಅದಕ್ಕೋಸ್ಕರ ನಾನ್ ಹೇಳುದು, ಇಂಥ ಸದ್ಯದ ಮಟ್ಟಿಗೆ ಮಂಗಳೂರಿನ ಎಲ್ಲಾ ಜನರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು, ಕುವೈಟಿನ ಕನ್ನಡಿಗರ ಪರವಾಗಿ, ಭಾರತೀಯ ಪ್ರವಾಸಿ ಪರಿಷತ್ನ ಪರವಾಗಿ, ಇಲ್ಲಿರುವ ಎಸ್ ಸರ್ ಮಾತಾಡಿ ಸರ್. ಓಕೆ, ಹೆದರುವಂತ ಯಾವುದೇ ಸದ್ಯಕ್ಕೆ ಅಂತ ಒಂದು ಪರಿಸ್ಥಿತಿ ಇಲ್ಲ. ಅದು ಇನ್ನು ಒಂದು ತುಂಬಾ ಲಾಂಗ್ ಪ್ರೋಸೆಸ್. ಯಾಕಂತ ಹೇಳಿದ್ರೆ ಒಂದು ಕಾನೂನು ಬಂದ್ರೆ ಆ ಕಾನೂನನ್ನು ಅವರು ಓಕೆ ಎಸ್ ಸರ್ ತಾಂತ್ರಿಕ ಸಮಸ್ಯೆ ಇದೆ ರಾಜ್ ಭಂಡಾರಿ ಅವರು. ಅದೇ ರೀತಿ ಸತೀಶ್ ಚಂದ್ರ ಸರ್ ಇದ್ದಾರೆ. ಎಸ್ ಸರ್, ಒಂದ್ ಕಡೆ ಈ ಒಂದು ಮಸೂದೆಯ ಬಗ್ಗೆ ನಾವು ಮಾತನಾಡಿದಾಗ ರಾಯಭಾರಿ ಕಚೇರಿಯಿಂದ ಇದರ ಬಗ್ಗೆ ಏನಾದರೂ ಒಂದು ಮಾಹಿತಿಗಳು ಅಥವಾ ಇದರ ಬಗ್ಗೆ ಏನಾದರೂ ಒಂದು ಚರ್ಚೆ ನಡೆದಿದ್ಯಾ, ಹೇಗೆ ಅಂತ ಹೇಳಿ ಸರ್? ಅಂದ್ರೆ ಅಚಾನಕ್ ಆಗಿ ಒನ್ಸೆಗಿನ್ ಆಗಿ ಇಂತಹ ಪರಿಸ್ಥಿತಿ ಬರ್ತದೆ ಅಂತ ಬಂದಾಗ ಇಲ್ಲ, ರಾಯಭಾರಿ ಕಚೇರಿಯಿಂದ ಏನು ಬರಲಿಲ್ಲ ಇಷ್ಟ ತನಕ. ಇನ್ನು ಕೂಡ ಅದು ಮಸೂದೆ ಇನ್ನು ಪಾಸ್ ಆಗ್ಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿಲ್ಲ ಸರ್. ಓಕೆ, ದೆನ್ ವೈ ಸರ್ ದೊಡ್ಡ ಮಟ್ಟದಲ್ಲಿ ಪ್ಯಾನಿಕ್ ಆಗುವಂತಹ ವಿಚಾರಗಳು ಯಾಕೆ ದೊಡ್ಡ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ? ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿದಾಡ್ತಾ ಇದೆ.
ಅದು ಜೂನ್ 30ಕ್ಕೆ ಅರಬ್ ಟೈಮ್ಸ್ ಅಂತ ಪೇಪರ್ ಇದೆ, ಅದರಲ್ಲಿ ಒಂದು ಅವರು ಹೇಳಿದ್ರು ಹೀಗೆ ಅಂತ ಎಕ್ಸ್ಪೆಕ್ಟೆಡ್ಸ್ ಸ್ವಲ್ಪ ತೆಗಿಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದರ ಮೇಲೆ ಎಲ್ಲ ಇಮ್ಯಾಜಿನೇಷನ್ ಎಲ್ಲ ಮಾಡಿದ್ದಾರೆ. ಓಕೆ ಓಕೆ, ಇಲ್ಲಿಯ ಪೇಪರ್ ಅಲ್ಲಿ ಸ್ವಲ್ಪ ಬಂದಿತ್ತು ಆಕ್ಚುಲಿ. ಅಂದ್ರೆ ಎಕ್ಸ್ಪೆಕ್ಟೆಡ್ಸ್ ಅನ್ನು ಕಮ್ಮಿ ಮಾಡ್ಬೇಕಂತ ಹೇಳ್ಬಿಟ್ಟು, ಅಂದ್ರೆ ದೇ ಫೀಲ್ ದಟ್ ಇಟ್ ಇಸ್ ಅ ಬರ್ಡನ್. ಅಂದ್ರೆ ಎಸ್ಪೆಷಲಿ ನಾವು ಕೋವಿಡ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಅವರಿಗೆ ಬಹಳ ಕಷ್ಟ ಆಯ್ತು ಆಕ್ಚುಲಿ. ಮೊದಲು ಇಂಡಿಯನ್ಸ್ ಎಲ್ಲ ಏನಾಗಿದ್ದಾರೆ ಇಲ್ಲಿ, ಇದು ಕಮ್ಯುನಿಟಿ ಸ್ಪ್ರೆಡ್ ಆಗ್ಲಿಲ್ಲ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಸ್ವಲ್ಪ ಈ ಫ್ಯಾಕ್ಟರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕೆಲಸ ಮಾಡುವಾಗ ಬ್ಯಾಚುಲರ್ಸ್ ಆಗಿ ಇದ್ದಾರಲ್ಲ ಮನೆಯಲ್ಲಿ, ಅವರಿಗೆ ಸ್ವಲ್ಪ ಸ್ಪ್ರೆಡ್ ಆಯ್ತು ಅದು. ಹಾಗೆ ಎಲ್ಲ ಸ್ವಲ್ಪ ಹೆದರಿಕೆ ಆಗಿ, ಆಗ ಎಕ್ಸ್ಪೆಕ್ಟೆಡ್ಸ್ ಇದ್ರೆ ನಮಗೆ ಸ್ವಲ್ಪ ತೊಂದರೆ ಆಗ್ಬಹುದು ಇನ್ನು ಮುಂದಕ್ಕೆ ಅಂತ ಹೇಳಿಬಿಟ್ಟು ಜನಗಳು ಸ್ವಲ್ಪ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ನಾನು ಹೇಳಿದಲ್ಲ ಮೊದಲೇ. MP ಅವರು ಇದ್ದಾರೆ, ಎಕ್ಸ್ಪೆಕ್ಟೆಡ್ಸ್ ಕಮ್ಮಿ ಮಾಡ್ಬೇಕಂತ ಪ್ರತಿ ವರ್ಷ ಹೇಳ್ತಾ ಇರ್ತಾರೆ ಅವರು. ಈಗ ಅವರಿಗೆ ಇನ್ನೊಂದು ಅವರಿಗೆ ಚಾನ್ಸ್ ಸಿಕ್ಕಿತ್ತು, ಅದಕ್ಕೆ ಅವರು ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ತಾ ಇದ್ದಾರೆ, ಓಕೆ ಕಮ್ಮಿ ಮಾಡುವ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆ ಓಕೆ, ರೈಟ್ ಸರ್. ಬರ್ತೇನೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಮಾಧವ್ ಅಂತ ಹೇಳಿ ಕುವೈಟ್ ಇಂದ. ಮಾಧವ್ ಅವರು ಕುವೈಟ್ ಇಂದ. ನಮಸ್ತೆ ಮಾಧವ್. ರಾಜ್ ಭಂಡಾರಿ ಮತ್ತೆ ಸತೀಶ್ ಚಂದ್ರಿ ಅವ್ರ ಹತ್ರ ಎಲ್ಲ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಕುವೈತ್ ಅಲ್ಲಿ. ಮತ್ತೆ ಕುವೈತ್ ಇಂದ ಬರುವಂತ ಕೆಲವು ನ್ಯೂಸ್ ಅನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದಾರೆ, ತುಂಬಾ ಶ್ಲಾಘನೀಯ, ತುಂಬಾ ಖುಷಿ ಆಗ್ತದೆ. ಮತ್ತೆ ಇಲ್ಲಿ ಸೋಷಿಯಲ್ ಸರ್ವಿಸ್ ಅಲ್ಲಿ ಕೂಡ ಒಳ್ಳೆ ತೊಡಗಿಸಿಕೊಂಡಿದ್ದಾರೆ ಎಲ್ಲರೂ ಅವರನ್ನ. ಈಗ ಕೊರೋನಾ ಟೈಮ್ ಅಲ್ಲಿ ತುಂಬಾ ಬೆಳಗಿನ ಸಂಜೆ ಅಂತ ಇವನ್ ಮೊನ್ನೆ ಫ್ಲೈಟ್ ಎಲ್ಲ ಊರಿಗೆ ಕಳಿಸಿಗಲ್ಲ ತುಂಬಾ ಎಲ್ಲ ವರ್ಕ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ನನ್ನ ಪರವಾಗಿ. ಮಾಧವ್ ಅವರು ಹೇಗಿದ್ದಾರೆ ಮತ್ತೆ ಪ್ರಸ್ತುತ ಸ್ಥಿತಿ ಹೇಳಿ ಸರ್. ತಾವು ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೇವೆ, ನಾವು ಫ್ಯಾಮಿಲಿ ಚೆನ್ನಾಗಿದ್ದೇವೆ. ಇವಾಗ ಕೆಲಸ ಇಲ್ಲ, ಬರುವತ್ತಿಗೆ ಕೊರೋನಾ ಲಾಕ್ ಡೌನ್ ಇಂದ ನಮ್ಗೆ ಕೆಲಸ ಹೋಗ್ಲಿಕ್ಕೆ ಆಗಿಲ್ಲ. ಈಗ 3-4 ಮಂತ್ ಆಯ್ತು. ಈಗ ಲೇಟೆಸ್ಟ್ ಈಗ ಹೊಸ ಕೆಲಸಕ್ಕೆ ಜಾಯ್ನ್ ಆಗ್ಲಿಕ್ಕೆ ನೋಡ್ತಾ ಇದ್ದೇವೆ ಅಷ್ಟೇ. ಓಕೆ ಓಕೆ, ಕೆಲಸ ಈ ಹಿಂದೆ ಇದ್ದಂತ ಕೆಲಸ ಏನಾಯ್ತು ಸರ್? ಇಲ್ಲ, ಅದು ಕಂಪನಿಯಿಂದ ಅವರು ಕಂಪನಿ ಇದು ಪ್ರಾಜೆಕ್ಟ್ ಲಾಸ್ ಆಗಿ ಇದ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು. ಈಗ ಹೊಸ ಕಂಪನಿಯಲ್ಲಿ ನಮ್ಗೆ ಆಫರ್ ಬಂದಿದೆ. ಮತ್ತೆ ತುಂಬಾ ಜನರಿಗೆ ಇವಾಗ ಫ್ರಸ್ಟ್ರೇಟ್ ಆಗಿ ಆಲ್ಮೋಸ್ಟ್ 90% ಜನಗಳು ಫ್ರಸ್ಟ್ರೇಟ್ ಆಗಿ ಹೋಗೋ ಚಾನ್ಸಸ್ ಉಂಟು ಇವ್ರು ತೆಗೆಯೋದಕ್ಕಿಂತ ಮುಂಚೆ. ಅದೇ ಒಂದು ದೊಡ್ಡ ವಿಚಾರ. ಹೌದು. ಮತ್ತೇನ್ ಭಯ ಪಡುವಂತದ್ದು ಜನಗಳು ಊರಿಗೆ ಬಂದು ಏನ್ ಮಾಡುದು ಆ ತರ ಸಿಚುವೇಶನ್ ಅಂದ್ರೆ ಸತೀಶ್ ಚಂದ್ರ ಶೆಟ್ಟಿ ಹೇಳಿದ ಹಾಗೆ ಸ್ವಲ್ಪ ಜನ ಏನು ನಮ್ಮದು ಊರು ನಾವೇನ್ ಮಾಡುದು ಏನ್ ಕೂಡ ಮಾಡ್ಬೋದು ಅನ್ನೋ ಒಂದು ಧೈರ್ಯದಲ್ಲಿ ಹೋಗ್ತಾರೆ. ಮತ್ತೆ ಹೀಗೆ ಸ್ವಲ್ಪ ತಲೆಬಿಸಿ ಆಗಿ ಸ್ವಲ್ಪ ಹೋಗ್ಬೋದು ಅಷ್ಟೇ. ಇವರು ಪ್ಯಾರಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಜನ ತೆಗಿಬೇಕಷ್ಟೇ, ಬೇರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅವರಿಗೆ. ಓಕೆ ಮಾಧವ್ ಅವರೇ, ಓಕೆ, ತಮ್ಮಲ್ಲಿ ಒಂದು ಪ್ರಶ್ನೆ ಇದೆ ನನ್ನ ಕಡೆ. ಅಂದ್ರೆ ಇದೀಗ ಮಸೂದೆ ಅನ್ನುವಂಥದ್ದಿದೆ ಅಥವಾ ನಮ್ಮ ಭಾರತೀಯರನ್ನ ಕೆಲಸದಿಂದ ತೆಗಿತಾರೆ ಅನ್ನುವಂತಹ ಮಾತೇನಿದೆ, ಒಂದು ವೇಳೆ ಅಪ್ಲಿಕೇಬಲ್ ಆದ್ರೆ, ಇಂಪ್ಲಿಮೆಂಟ್ ಆದ್ರೆ ತಮ್ಮ ಒಪಿನಿಯನ್ ಏನು? ತಾವು ಯಾವ ರೀತಿ ನೋಡ್ತೀರಾ? ಅಪ್ಲಿಕೇಬಲ್ ಆದ್ರೆ ಒಂದು ವೇಳೆ ಇವರ ಕಾನೂನಿಗೆ ನಾವು ಗೌರವವನ್ನು ಕೊಡ್ಲೇಬೇಕು, ಅಥವಾ ಅವರವರ ದೇಶದ ಉನ್ನತಿ ಅವರಿಗೆ ಶ್ರಮ ಪಡುವಂತದ್ದೇ. ಅದು ನಮ್ಮ ದೇಶಕ್ಕಾದ್ರೆ ನಾವು ನಮ್ಮ ದೇಶಕ್ಕೆ ಹೋಗಿ ನಾವು ಏನಾದ್ರೂ ಕೆಲಸ ನಾವು ಬರುವಂತಿದ್ರೆ ನಾವು ಬರ್ಬೇಕು. ಅದಕ್ಕೆ ನಾವು ಎಲ್ಲ ಬಿಟ್ರೆ ನಾವು ತಕೊಂಡ್ ಬಂದ್ಬಿಟ್ಟು ಊರಲ್ಲಿ ಏನಾದ್ರೂ ಉದ್ಯೋಗ ಮಾಡ್ಬೋದು. ಇವಾಗಂತೂ ನಮ್ಮ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಇಂಡಿಯಾ ತುಂಬಾ ಫೇಮಸ್ ಎಲ್ಲ ವಿಚಾರದಲ್ಲಿ. ಹಾಗಾಗಿ ನಮ್ಗೆ ಹೆದರುವಂತದ್ದು ಸಿಚುವೇಶನ್ ಅಂತ ಬರ್ಲಿಕ್ಕೆ ಭರವಸೆ ಇದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಾಧವ್ ಅವರು ಕುವೈಟ್ ಇಂದ ಕರೆ ಮಾಡಿದ್ರು. ಸದ್ಯದ ಪರಿಸ್ಥಿತಿ ಅವರಲ್ಲೂ ಕೂಡ ಕೆಲಸ ಹೋಗಿದೆ, ಬೇರೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು, ಆಫರ್ ಬಂದಿದೆ ಅನ್ನುವಂಥ ಮಾತುಗಳು. ಎಸ್, ಪರಿಸ್ಥಿತಿ ಈ ರೀತಿ ಇದೆ. ನಮ್ಮ ದೇಶದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಆದರೆ ಒಂದೇ ಒಂದು ಮಾತು, ಯುವಜನರು ಯಾವುದೇ ರೀತಿಯ ಒಂದು ಧೃತಿಗೆಡಬಾರ್ದು ಅನ್ನುವಂಥದ್ದು, ಮನೋಸ್ಥೈರ್ಯ, ಆತ್ಮವಿಶ್ವಾಸ, ಆತ್ಮಧೈರ್ಯ ಯಾವತ್ತೂ ಕೂಡ ಇರಲೇಬೇಕು ಅನ್ನೋದು ಅಷ್ಟೇ ಸತ್ಯ. ಆಗ ಒಬ್ರು ಕರೆ ಮಾಡಿದ್ರು, ಮಾಧವ ಅನ್ನುವಂತಹ ವ್ಯಕ್ತಿ ಕರೆ ಮಾಡಿದಾಗ ಅವರು ಕೂಡ ಹೇಳಿರುವಂತಹ ವಿಷಯ ಅಂದ್ರೆ ತಾವು ಅರ್ಥ ಮಾಡ್ಕೊಂಡ್ರೆ, ಅಂದ್ರೆ ಕೆಲಸ ಇಲ್ಲ, ಒಂದು ಕೆಲಸ ಹೋಗಿತ್ತು, ಈಗಾಗಲೇ ಇನ್ನೊಂದು ಕೆಲಸಕ್ಕೆ ಜಾಯಿನ್ ಆಗಬೇಕು ಅನ್ನುವಂಥದ್ದು ಸಂದರ್ಭದಲ್ಲಿದ್ದೇನೆ ನಾನು. ಅದೇ ರೀತಿ ನಾನು ಕೂಡ ಕೇಳ್ಪಟ್ಟೆ, ತುಂಬಾ ಕಂಪನಿಗಳಲ್ಲಿ ಸ್ಯಾಲರಿಗಳು ಕೊಡ್ತಾ ಇಲ್ಲ, ಅದೇ ರೀತಿ ಇನ್ನೊಂದು ಕಂಪನಿಗಳಲ್ಲಿ ಕೆಲಸಗಳೇ ತೆಗೆದು ಹಾಕಿದ್ದಾರೆ. ಆದ್ರೆ ಆ ವ್ಯಕ್ತಿಗಳು ಇನ್ನೂ ಕೂಡ ಹೊರದೇಶದಲ್ಲಿದ್ದಾರೆ, ಅಂದ್ರೆ ಕುವೈಟ್ ನಲ್ಲಿದ್ದಾರೆ, ನಮ್ಮವರು ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು. ಓರಿಯೆಂಟಲ್ ಗ್ರೂಪ್ ಆಫ್ ಕಂಪನಿಯ ಉದ್ಯಮಿ ಸರ್, ತಾವು ಖ್ಯಾತ ಉದ್ಯಮಿ, ತಾವು ಯಾವ ರೀತಿ ನೋಡ್ತೀರಾ ಸರ್ ಈ ಒಂದು ದೊಡ್ಡ ಮಟ್ಟದ ಒಂದು ಆರ್ಥಿಕ ಸಂಕಷ್ಟದ ಬಗ್ಗೆ? ಹೌದು, ಸಂಕಷ್ಟ ಸತ್ಯ ಆಕ್ಚುಲಿ.
ತುಂಬಾ ಜನರಿಗೆ ಸಂಬಳ ಸಿಗ್ತಾ ಇಲ್ಲ. ಆಕ್ಚುಲಿ ಯಾವ್ದು ಬಿಸ್ನೆಸ್ ಎಲ್ಲ ಬಂದ್ ಆಗಿದೆ. ಇದೊಂದು ಟೆಂಪರರಿ ಫೇಸ್. ಆಕ್ಚುಲಿ ನಾವೆಲ್ಲ ಒಟ್ಟು ಸೇರಿ ಅದು ಸರಿಯಾಗಿ ಫೇಸ್ ಮಾಡ್ಬೇಕೆ ವಿನ ಬೇರೆ ಏನು ದಾರಿ ಇಲ್ಲ ಅದಕ್ಕೆ. ಇದು ಒಂದು ತಿಂಗಳು 2 ತಿಂಗಳು ಇದ್ರ ಒಳಗೆಲ್ಲ ಸರಿ ಆಗ್ಬೋದು ಅದು. ಓಕೆ ಸರ್, ಈಗ ಸ್ಯಾಲ್ರಿ ಸಿಗ್ತಾ ಇಲ್ಲ, ಕೆಲಸ ಇಲ್ಲ ಅಂತ ಬಂದಾಗ ಯುವಕರು ಇನ್ನೂ ಕೂಡ ಕುವೈಟ್ ನಲ್ಲಿದ್ದಾರೆ ತುಂಬಾ ಜನರು ಅಲ್ವಾ? ಅಂದ್ರೆ ಈ ಕುವೈಟ್ ಇಂದ ಊರಿಗೆ ಬರ್ಬೇಕು ಅಂತ ಬಂದ್ರು ಕೂಡ ಇಲ್ಲಿಂದ ಸರಿಯಾಗಿರುವಂತಹ ವ್ಯವಸ್ಥೆ ಆಗಿಲ್ಲ, ಇನ್ನೂ ಕೂಡ ಕುವೈಟ್ ನಲ್ಲಿದ್ದಾರೆ. ಹೇಗಿದ್ದಾರೆ ಸರ್ ಅವರೆಲ್ಲರೂ ಕೂಡ? ಅಂದ್ರೆ ಯಾಕಂದ್ರೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅನೇಕ ಯುವಕರು ಯುವತಿಯರು ಉದ್ಯೋಗ ಕಳೆದುಕೊಂಡಿದ್ದಾರೆ, ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಬಂದಾಗ ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ. ಅನೇಕ ಆತ್ಮಹತ್ಯೆ ಪ್ರಕರಣಗಳು ಇಲ್ಲಿ ಆಗ್ತಾ ಇದೆ, ಅನೇಕ ಮಾನಸಿಕ ಖಿನ್ನತೆ ಪ್ರಕರಣಗಳು ಆಗ್ತಾ ಇದೆ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಇಲ್ಲಿ ನಮ್ಮವರು ಇದ್ರೂ ಕೂಡ, ಅವರ ಸ್ವಂತದವರು ಸಂಬಂಧಿಕರು ಎಲ್ಲರೂ ಇದ್ರೂ ಕೂಡ ಇಂತಹ ಪರಿಸ್ಥಿತಿ ಯುವಕ ಯುವತಿಯರಿಗೆ ಆಗ್ತಾ ಇದೆ. ಹೊರದೇಶದಲ್ಲಿ ಇರುವಂತಹ ಯುವಕ ಯುವತಿಯರ ಕಥೆ ಏನು ಅನ್ನುವಂತ ನನ್ನೊಂದು ಪ್ರಶ್ನೆ, ಗೊಂದಲ ಸರ್. ಇಲ್ಲಿ ಕೂಡ ನಮ್ಮ ಇಂಡಿಯಾದಲ್ಲಿ ಮಾಡಿದಾಗೆ ಕೂಡ ಇಲ್ಲಿ ಕೂಡ ಕೆಲವು ಎಲ್ಲ ಅಸೋಸಿಯೇಷನ್ಸ್ ಎಲ್ಲ ಇದೆ, ಅವರೆಲ್ಲ ಬಹಳ ಎಲ್ಲ ಇದು ಮಾಡಿದ್ದಾರೆ, ಜಾಗೃತೆ ಮಾಡಿದ್ದಾರೆ, ಊಟ ರೇಷನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡಿದ್ದಾರೆ. ನಾವು ಕೂಡ ಕೆಲವರಿಗೆ ಊಟ ಕೊಟ್ಟಿದ್ದೇವೆ ಆಕ್ಚುಲಿ. ಎಲ್ಲ ಮಾಡಿದ್ದಾರೆ ಆಕ್ಚುಲಿ. ಎಲ್ಲ ಎಷ್ಟು ಮಾಡಿದ್ರು ಸ್ವಲ್ಪ ಕಮ್ಮಿ ಆಗ್ತದೆ, ಪ್ರಾಬ್ಲಮ್ ಇದೆ ಆಕ್ಚುಲಿ. ಅದನ್ನು ನಾವು ಫೇಸ್ ಮಾಡ್ಬೇಕಾಗ್ತದೆ, ಬೇರೆ ಏನು ಉಪಾಯ ಇಲ್ಲ. ಆದ್ರೆ ಎಲ್ಲರಿಗೂ ಕೂಡ ನಾಳೆ ಸರಿ ಆಗ್ಬೋದು, ನಾಡಿದ್ದು ಸರಿ ಆಗ್ಬೋದು, 15 ದಿವಸ ಸರಿ ಆಗ್ಬೋದು ಅಂತ ಒಂದು ಅಪೇಕ್ಷೆ ಇದೆ. ಅದು ಆಕ್ಚುಲಿ ಸರಿ ಆಗ್ಬೋದು. ಸ್ವಲ್ಪ ಕಷ್ಟ, ಹೌದು. ಇದು ಪರಿಸ್ಥಿತಿ ಈಗಿನ ಗಂಭೀರ ಇದೆ ಸ್ವಲ್ಪ. ಇದನ್ನು ಫೇಸ್ ಮಾಡದೆ ಬೇರೆ ಏನು ಉಪಾಯ ಇಲ್ಲ. ನಾವೀಗ ಈಗ ಎಲ್ರೂ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ, ಈಗ ಪೂರಾ ಹೋಗ್ಲಿಕ್ಕೆ ಕೂಡ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ ಆಕ್ಚುಲಿ, ಹೋಗ್ಲಿಕ್ಕೆ ಎಲ್ಲ. ಮತ್ತೆ ಹೋದ್ರೆ ಮತ್ತೆ ಬರ್ಲಿಕ್ಕೆ ಕೂಡ ವ್ಯವಸ್ಥೆ ಕೂಡ ಆಗ್ಬಹುದು, ಇರ್ಬೇಕಲ್ಲ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸರಿ ಆಗ್ಬೋದು, ಸ್ವಲ್ಪ ದಿವಸ ತಾಳುವ ಅಂತ ಹೇಳಿಬಿಟ್ಟು ಆಕ್ಚುಲಿ. ವಿ ಹ್ಯಾವ್ ಟು ಫೇಸ್ ಇಟ್. ಆಶಾ ಭಾವನೆಯಿಂದ ಇದ್ದೀರಾ ತಾವುಗಳೆಲ್ಲರೂ ಕೂಡ ಅಲ್ವಾ ಸರ್? ಹೌದೌದು. ನಮ್ದು ಕೂಡ ಈಗ ರೆಸ್ಟೋರೆಂಟ್ ಇದೆ, ನಮ್ದೆಲ್ಲ ಕೂಡ. ನಾವು ಕೂಡ ಈಗ ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗಿದೆ. ಆದ್ರೆ ಓಪನ್ ಕಸ್ಟಮರ್ ಅನ್ನು ತಗೊಳ್ಳಿಕ್ಕೆ ಆಗುದಿಲ್ಲ, ಅದು ಬರುವ ತಿಂಗಳು ಶುರು ಆಗ್ಬಹುದು. ಓಕೆ, ತಮ್ಮ ಬಿಸ್ನೆಸ್ ತಮ್ಮ ಬಿಸ್ನೆಸ್ ಯಾವತ್ತಿದೆ? ನಮ್ಮ ಬಿಸ್ನೆಸ್ ಕೂಡ ಎಲ್ಲ ಟಫ್ ಆಗಿದೆ ಈಗ ಕೊರೋನಾದಿಂದ ಅಲ್ವಾ? ಎಸ್ ಸರ್. ರಾಜ್ ಭಂಡಾರಿ ಸರ್, ಹೇಳಿ ಸರ್, ಮಾತಾಡಿ. ನಾನು ಇಲ್ಲಿ ಹೇಳಲಿಕ್ಕೆ 2 ವಿಷಯ ಇಚ್ಛಿಸ್ತೇನೆ. ಒಂದು, ಇಲ್ಲಿರುವ ಎಲ್ಲರೂ ಕೂಡ ತುಂಬಾ ಯೂನಿಟಿಯಲ್ಲಿ ಇದ್ದಾರೆ ಎಲ್ರು. ನನ್ಗಾಗ್ತದೆ ನಮ್ಮವರಲ್ಲಿ ಇಲ್ಲಿ ಊರಿನವರಿಗಿಂತ ಜಾಸ್ತಿ ಯೂನಿಟಿ ಉಂಟಂತ ನನ್ಗಾಗ್ತದೆ. ಈಗ ಇಲ್ಲಿ ಯಾರಿಗೂ ಆಗುವ ಸಹಕಾರ ಎಲ್ರು ಮಾಡ್ತಿದ್ದಾರೆ, ಎಲ್ರು ಕೂಡ. ಅಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರುವುದಿಲ್ಲ, ಯಾರಿಗಾದ್ರೂ ಆಗುವ ಸಹಕಾರ ಎಲ್ರು ಮಾಡ್ತಾರೆ. ಇವತ್ತು ಕೊರೋನಾ ವಿಷಯದಲ್ಲಿ ಕೂಡ ಇಲ್ಲೂ ನಮ್ಮ ಜನರಿಗೆ ನಮ್ಮವರು ತುಂಬಾ ಸಹಕಾರ ಮಾಡ್ತಾರೆ. ತುಂಬಾ ಊರಿಗಿಂತಲೂ ಜಾಸ್ತಿ ಇಲ್ಲಿ ಇದ್ದವರ ಹತ್ರ ಇಲ್ಲಿ ಅವರದ್ದು ಒಗ್ಗಟ್ಟು ಅದು ತುಂಬಾ ದೊಡ್ಡ ಶಕ್ತಿಯಾಗಿ ಬಂದಿದೆ ಈಗ ಈ ಕೊರೋನಾ ಸಮಯದಲ್ಲಿ ಕೂಡ. ಯಾಕಂತ ಹೇಳಿದ್ರೆ ನಾನು ತುಂಬಾ ಜನ ನೋಡಿದ್ದೇನೆ, ಯಾರೇ ಒಬ್ರು ಪ್ರಾಬ್ಲಮ್ ಅಲ್ಲಿ ಇದ್ರೆ ಯಾರಾದ್ರೂ ಓಡಿ ಹೋಗಿ ಅವನಿಗೆ ಏನಾದ್ರೂ ಮಾಡಿ, ಅವನಿಗೆ ಮನಸ್ಥಿತಿ ಸರಿ ಮಾಡಿ, ಡೆಸ್ಪರೇಷನ್ ಇದ್ರೆ ಇಲ್ಲದ ಊಟಕ್ಕಿಲ್ಲದ ಏನಾದ್ರೂ ಮಾಡಿ ಅವ್ರನ್ನ ಒಂದು ಲೆವೆಲ್ ಅಲ್ಲಿ ಒಂದು ಮೇಂಟೈನ್ ಮಾಡುವಂತ ಒಂದು ಕೆಲಸ ಎಲ್ಲರೂ ಮಾಡ್ತಿದ್ದಾರೆ. ಅದಕ್ಕೆ ನಾವು ಧನ್ಯವಾದ ಹೇಳಲೇಬೇಕು. ನಾನು ಖಾಲಿ ಕರ್ನಾಟಕದವರ ವಿಷಯ ಹೇಳೋದಲ್ಲ, ಎಲ್ಲ ಇಂಡಿಯಾದ ಎಲ್ಲಾ ಜನರು, ಅದು ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಊರಿನವರಾಗಿರ್ಲಿ, ಅವರವರ ಮಟ್ಟಿಗೆ ಜನರಿಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಇದಕ್ಕೊಂದು ಧನ್ಯವಾದ ಹೇಳಲೇಬೇಕು. ಮತ್ತೊಂದು ವಿಷಯ, ಇನ್ನೊಂದು ವಿಷಯ ಚಿಂತಿಸಬೇಕಾದ ವಿಷಯ, ಮಾಧವ್ ನಾಯ್ಕ ಅವರು ಹೇಳಿದಾಗೆ, ಸತೀಶ್ ಶೆಟ್ಟಿ ಅವರು ಹೇಳಿದಾಗೆ, ಇಲ್ಲಿ ತುಂಬಾ ಜನರು ಈಗ ಹೋಗ್ಲಿಕ್ಕೆ ಇಚ್ಛಿಸ್ತಾರೆ. ಇದು ಒಂದು ರಿವೈಂಡ್ ಬಟನ್ ಟೈಪ್ ಆಗಿದೆ. ಜನರಿಗೆ ಪ್ರಥಮ ಬಾರಿಗೆ ಗಲ್ಫ್ ಬಂದ ನಂತರ ನಾವು ಊರಲ್ಲಿ ಹೋಗಿ ಸೆಟ್ ಆಗ್ಬೇಕೆಂಬ ಒಂದು ಫೀಲಿಂಗ್ ಬಂದಿದೆ ಈಗ. ಯಾಕಂದ್ರೆ ಇಲ್ಲಿ ತುಂಬಾ 60-65 ವರ್ಷದ ಜನರು ಕೂಡ ಇದ್ದಾರೆ. ಅವರಿಗೆ ಕಂಪನಿ ಬೇಡ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 2 ವರ್ಷ ನಿಲ್ತೇನೆ. ಯಾಕಂತ ಹೇಳಿದ್ರೆ ಸುಮ್ನೆ ಮನದಲ್ಲಿ ಒಂದು ಭಯ, ಊರಿಗೆ ಹೋಗಿ ನಾನು ಏನ್ ಮಾಡುದು ಅಂತ. ಆ ಭಾವನೆ ಚೇಂಜ್ ಆಗಿ ಹೇಗಾದ್ರೂ ಸಾಕು, ನಾವು ಊರಿಗೆ ಹೋಗಿದ್ರೆ ಸಾಕು ಅಂತ ಒಂದು ಭಾವನೆ ಜನರಲ್ಲಿ ಬಂದಿದೆ ಈ ಕೊರೋನಾದಿಂದಾಗಿ. ಇದೊಂದು ರಿವೈಂಡ್ ಬಟನ್. ತುಂಬಾ ಜನ ನಾನು ಮಾತಾಡ್ತೇನೆ, ತುಂಬಾ ಜನ. ಅಂತದ್ರಲ್ಲಿ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಜನರಿಗೆ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಒಂದು 2 ತಿಂಗಳು ತುಂಬಾ ಅವಶ್ಯಕತೆ ಇದ್ದವರು ಮಾತ್ರ ಊರಿಗೆ ಹೋಗಿ, ಅನಗತ್ಯವಾಗಿ ಊರಿಗೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಊರಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸುವಿಕೆ ಸೌಲಭ್ಯಗಳು ಸ್ವಲ್ಪ ಕಮ್ಮಿ, ಅಲ್ಲಿ ತುಂಬಾ ತೊಂದರೆಗಳಾಗ್ತಾ ಉಂಟು. ಮತ್ತೆ ಸರ್ಕಾರ ತನ್ನ ಎಲ್ಲಾ ಟ್ರೈ ಮಾಡ್ತಾ ಉಂಟು. ಅದರ ಜೊತೆ ನೀವು ಕೂಡ ಸಹಕಾರ ಕೊಡ್ಬೇಕು. ಅನಗತ್ಯವಾಗಿ ಊರಿಗೆ ಹೋಗುವ ಅಗತ್ಯ ಇಲ್ಲ. 1-2 ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ಸರಿ ಇದ್ದು ಕೆಲಸ ಉಂಟು, ನಿಮ್ಗೆ ಸಂಬಳ ಬರ್ತಾ ಉಂಟಾದ್ರೆ ನೀವು ಊರಿಗೆ ಹೋಗ್ಬೇಡಿ. 1-2 ತಿಂಗಳು ಕಾದಿ
ನಂತರ ಪರಿಸ್ಥಿತಿ ಸರಿಯಾದ ನಂತರ ಹೋಗುವ. ಯಾಕಂತ ಹೇಳಿದ್ರೆ ಊರಲ್ಲಿ ಜನರನ್ನು ಕ್ವಾರಂಟೈನ್ ಮಾಡ್ಲಿಕ್ಕೆ, ಮತ್ತೆ ನಮ್ಮ ಮನೆಯಲ್ಲಿ ಕೂಡ ಪ್ರಾಯದವರಿದ್ದಾರೆ, ಬದಿಯವರು ನೆರೆಕರೆಯಲ್ಲಿ ಪ್ರಾಯದವರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ನಾಳೆ ನಮ್ಮಿಂದಾಗಿ ಕೊರೋನಾ ಹರಡಿದೆ ಅನ್ನೋ ಒಂದು ಭಾವನೆಗೆ ನಾವು ಅವಕಾಶ ಕೊಡಬಾರ್ದು. ಅಷ್ಟು ಅಗತ್ಯ ಇದ್ದವರು ಮಾತ್ರ ಊರಿಗೆ ಹೋಗ್ಬೇಕು. ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಒಳ್ಳೇದೇ ಉಂಟು, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಒಳ್ಳೇದು ಆಗಬಹುದು ಅನ್ನೋ ಒಂದು ಭಾವನೆ ಕೂಡ ಉಂಟು. ಇದಕ್ಕೆ ಎರಡು ಸ್ಥಿತಿ ಬರ್ಬೋದು. ತುಂಬಾ ಜನದ ಕೆಲಸ ಹೋಗಿದೆ, ಯಾಕಂತ ಹೇಳಿದ್ರೆ ವರ್ಕ್ ನಡೀತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೇಳ್ತಾ ಉಂಟಲ್ಲ? ಎಸ್ ಸರ್, ಕೇಳ್ತಾ ಇದೆ ಸರ್. ಫಾರ್ ಎಕ್ಸಾಂಪಲ್ ಟೂರಿಸಂ ಡಿಪಾರ್ಟ್ಮೆಂಟ್ ಬಂದಾಗಿದೆ. ಟೂರಿಸಂ ಡಿಪಾರ್ಟ್ಮೆಂಟ್ ಇಲ್ಲಿ ಒಂದು ಭಾರತದ ಒಂದು 10% ಜನರು ಅದ್ರಲ್ಲಿ ಕೆಲಸ ಮಾಡ್ತಾರೆ, 5% ಜನರು ಕೆಲಸ ಮಾಡ್ತಾರೆ. ಅವ್ರದ್ದೆಲ್ಲ ಕೆಲಸ ಬಂದ್. ಯಾಕಂತ ಹೇಳಿದ್ರೆ ಯಾರು ಟೂರಿಸಂ ಹೋಗುದಿಲ್ಲ. ಹೋಟೆಲ್ಸ್, ಚೈನಾ ಹೋಟೆಲ್ಸ್ ಎಲ್ಲ ಬಂದಾಗಿದೆ, ತುಂಬಾ ಹೋಟೆಲ್ಸ್ ಎಲ್ಲ ಬಂದಾಗಿದೆ. 4-5 ತಿಂಗಳೆಲ್ಲ ಬಂದಾಗುವಾಗ ಓನರ್ ಅವರಿಗೆ ತುಂಬಾ ಲಾಸ್ ಆಗ್ತದೆ. ಅದರ ಬಗ್ಗೆ ಸತೀಶ್ ಶೆಟ್ಟಿ ಅವರಿಗೆ ತುಂಬಾ ಮಾಹಿತಿ ಉಂಟು, ನಂಗೆ ಅಷ್ಟಿಲ್ಲ ಅಷ್ಟು. ಈಗ ಸತೀಶ್ ಶೆಟ್ಟಿ ಅವರ ಕಂಪನಿಯಲ್ಲಿ 250 ಜನ ಕೆಲಸ ಮಾಡ್ತಾರೆ. ಅವರಿಗೆ ಸ್ಯಾಲರಿ ಕೊಡ್ಬೇಕು, ಮೇಂಟೈನ್ ಮಾಡ್ಬೇಕು, ರೆಂಟ್ ಕೊಡ್ಬೇಕು. ಸರ್ ಬಿಗ್ ಟಾಸ್ಕ್. ಅಂತದ್ರಲ್ಲಿ ತುಂಬಾ ಕಂಪನೀಸ್ ಅವರ ಜನವನ್ನು ರಿಡ್ಯೂಸ್ ಮಾಡಿದೆ. ಕೆಲವು ಜನ ಅವರ ಓನ್ ಚಾರ್ಟೆಡ್ ಫ್ಲೈಟ್ ಮಾಡಿ ಊರಿಗೆ ಕಳಿಸಿದ್ದಾರೆ. ಯಾಕಂತಂದ್ರೆ ಅವ್ರದ್ದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಈಗ 150 ಜನ ಇದ್ರೆ ಅದ್ರಲ್ಲಿ 75 ಜನ ಊರಿಗೆ ಹೋದ್ರೆ ಅವರ ಅರ್ಧ ಪ್ರಾಬ್ಲಮ್ ತನ್ನಂತಾನೆ ಸಾಲ್ವ್ ಆಗ್ತದೆ. ಅಂತದ್ದೆಲ್ಲ ವಿಷಯಗಳುಂಟು. ಅದ್ರಲ್ಲಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದು ಮುಂದಿನ ದಿನಗಳಲ್ಲಿ ಕೊರೋನಾ ಮುಕ್ತರಾಗಬಹುದು. ನಾವು ನಾಳೆಯಿಂದ ಲಾಕ್ ಡೌನ್ ಎಲ್ಲ ತೆಗಿತಾರೆ ಅಂತ ಒಂದು ನ್ಯೂಸ್ ಉಂಟು ಇಲ್ಲಿ 9th ರಿಂದ, ಡೇ ಆಫ್ಟರ್ ಟುಮಾರೋ. ಅದ ನಂತರ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ಬಹುದು. ಈಗ ಆಲ್ರೆಡಿ ಪರಿಸ್ಥಿತಿ ಸಹಜ ಸ್ಥಿತಿ ಬಂದೆ. ಅದಕ್ಕಿಂತ ದೊಡ್ಡ ವಿಷಯ ಅಂತ ಹೇಳಿದ್ರೆ ಜನರಲ್ಲಿ ಒಂದು ಮನೋಭಾವನೆ ಬೆಳೆದಿದೆ, ನಾವು ಕೊರೋನಾ ಜೊತೆ ಬದುಕಲಿಕ್ಕೆ ಉಂಟು ಸ್ವಲ್ಪ ದಿವಸ ಅಂತ ಒಂದು ಮನೋಭಾವನೆ ಬಂದಿದೆ. ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಎನರ್ಜಿ. ಆದ್ರೆ ಯು ಶುಡ್ ಟೇಕ್ ಕೇರ್ ಅಂಡ್ ಯು ಡೂ ದಟ್. ಯಾಕಂತಂದ್ರೆ ಜನರು ಈಗ ನೀವು 2 ತಿಂಗಳಿಗಿಂತ ಮುಂಚೆ ಮಾತನಾಡುವಾಗಲೂ ಈಗಲೂ ಜನರು ಮಾತನಾಡುವ ಇದು ಒಂದು ಥಿಂಕಿಂಗ್ ವೇ ಚೇಂಜ್ ಆಗಿದೆ. ಜನರಿಗೆ ಮನಸ್ಸಿಗೆ ಅರ್ಥವಾಗಿದೆ, ನಾವು ಕೊರೋನಾ ಜೊತೆ ಬದುಕಲೇಬೇಕು ಸ್ವಲ್ಪ ದಿವಸ, ಇಲ್ಲಾಂದ್ರೆ ನಾವು ಊಟಕ್ಕಿಲ್ಲದೆ ಸಾಯ್ತೇವೆ ಅನ್ನೋ ಒಂದು ಮನೋಭಾವನೆ ಜನರಲ್ಲಿ ಬಂದಿದೆ. ಅದು ಈ ಸಮಯದಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ. ಎಸ್ ಸರ್, ಇದು ಒಳ್ಳೆಯ ಬೆಳವಣಿಗೆ ಕೂಡ ಹೌದು. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭರತ್ ಅಂತ ಹೇಳಿ, ಕುವೈಟಿಂದ. ಭರತ್ ಅವರು ಕುವೈಟಿಂದ. ನಮಸ್ತೆ ಭರತ್ ಅವರೇ, ಮಾತಾಡಿ ಭರತ್ ಅವರೇ, ಹೇಗಿದ್ದೀರಾ ತಾವು? ನಮಸ್ತೆ ಶೆಟ್ರೆ, ಭಂಡಾರಿ ಅವರೇ. ನಮಸ್ಕಾರ. ನಾನು ಕಾಲ್ ಮಾಡಿರೋ ಇವತ್ತಿನ ವಿಷಯ ಏನಂದ್ರೆ ಕುವೈಟ್ ಸಂಕಷ್ಟ ಅಂತ ಹೇಳ್ತಾ ಇದ್ದೀವಿ. ಹೌದು, ನಿಜವಾಗ್ಲೂ ಸಂಕಷ್ಟ ಇದೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿದೆ ನೋಡಿ. ಎಲ್ಲಾ ಕಡೆ ಒಂದೇ ಮಹಾಮಾರಿ, ಕುವೈಟ್ಗೂ ಅದ್ರ ಇದು ತಟ್ಟಿದೆ. ಹಾಗಾಗಿ ಕುವೈಟ್ ಕೂಡ ಯೋಚನೆ ಮಾಡ್ತಾ ಇದೆ, ಅವ್ರ ದೇಶನ ಹೇಗೆ ಸಂರಕ್ಷಿಸಬೇಕು ಅಂತ ಹೇಳಿ. ನಮ್ಮ ಭಾರತೀಯರ ಬಗ್ಗೆ, ಭಾರತೀಯರು ಎಷ್ಟು ಜನ ಇದ್ದಾರೆ ಅದರ ಮೇಲೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಕಮ್ಮಿ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅವರು ಏನ್ ಯೋಚನೆ ಮಾಡಿದ್ದಾರೆ, ಏನು 8 ಲಕ್ಷ ಜನ ನಮ್ ಭಾರತೀಯರನ್ನ ತೆಗಿತಾರೆ. ಇದೇನು ಹೊಸಲ್ಲ, ಇದು ಮುಂಚಿಂದ ಬರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಇಂದಾಗಿ ಏನಾಯ್ತು, ಅವ್ರು ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಸೀರಿಯಸ್ ಆಗಿ ಅಷ್ಟೇ. ಸೊ ಅಂಡ್ ಇನ್ನೊಂದಂದ್ರೆ 8 ಲಕ್ಷ ಜನ ಏನ್ ಹೇಳಿದ್ದಾರೆ, ದಿಸ್ ವಿಲ್ ನಾಟ್ ಬಿ ಫಾರ್ ದ ಇಮಿಡಿಯೇಟ್. ಇದು ಹೋಗಿ ಅಂದ್ರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್, ಅಂದ್ರೆ ಒಂದು 4-5 ವರ್ಷ. ಸೊ ಎಫೆಕ್ಟ್ ವಿಲ್ ನಾಟ್ ಬಿ ಮಚ್ ಆನ್ ಟು ಆರ್ ಪೀಪಲ್. ಹಂಗೆ ನಾವು ಯೋಚನೆ ಮಾಡಿರೋ ತರ ಇಲ್ಲ. ಸೊ ಹಂಗಾಗಿ ಊರಿನಲ್ಲಿರೋರಿಗೆ ಒಂದೇ ಹೇಳೋದು ನಾನು, ಅಷ್ಟು ಯೋಚನೆ ಮಾಡುವಂತದ್ದು ಏನಿಲ್ಲ, ಎಲ್ಲ ಸರಿ ಆಗತ್ತೆ. ಕೋವಿಡ್ ನಿಯಂತ್ರಣಕ್ಕೆ ಬಂದ್ ಕೂಡ್ಲೆ ಎಲ್ಲರಿಗೂ ಅದೇ ನಾರ್ಮಲ್ ಸಿಚುವೇಶನ್ ಬರೋ ತರ ನಾವು ಅನ್ಕೊಂಡಿದ್ದೇವೆ. ಯೋಚನೆ ಮಾಡುವಂತದ್ದು ಏನಿಲ್ಲ. ಓಕೆ ಸರ್, ತಾವು ಹೇಗಿದ್ದೀರಾ ಕುವೈಟ್ ನಲ್ಲಿ ಈಗ? We are doing fine because in fact most of the Mangaloreans are in a good positions actually. ಹಂಗ್ ನೋಡಿದ್ರೆ ನಾವು ತುಂಬಾ ಲೇಬರ್ ಕ್ಲಾಸ್ ಅವರೆಲ್ಲ ತುಂಬಾ ಅಷ್ಟೇನಿಲ್ಲ. People are doing well, people are secured, ಏನು ತೊಂದ್ರೆ ಇಲ್ಲ. ಎಲ್ಲಾ ಕಡೆ ಇರೋ ತರ ಇಲ್ಲೂ ಇದೆ. We are all taking care of ourselves. ಯಾರು ಇದ್ರ ಬಗ್ಗೆ ಭಯ ಪಡುವಂತದ್ದು ಏನೂ ಇಲ್ಲ. ಜನ ಬರ್ತಾ ಇದ್ದಾರೆ, ಸ್ವಲ್ಪ ಜನರಿಗೆ ಕೆಲಸ ಹೋಗ್ತಾನೂ ಇದೆ. ಬಟ್
ಇಟ್ ವಿಲ್ ಕಮ್ ಟು ನಾರ್ಮಲ್. ಮೇ ಬಿ ಇನ್ನೊಂದ್ 2-3 ತಿಂಗಳು ಬೇಕು, ಅವ್ರವ್ರ ಅಲ್ಲಲ್ಲಿ ಇರ್ಲಿ ಅಂತ ಹೇಳ್ತಾ ಇರ್ತೀನಿ. ರೈಟ್ ಸರ್, ರೈಟ್ ಸರ್, ಬ್ಯೂಟಿಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಥಿಂಗ್ ಟು ಪ್ಯಾನಿಕ್, ನಥಿಂಗ್ ಟು ಪ್ಯಾನಿಕ್. ಥ್ಯಾಂಕ್ ಯು ಸರ್, ಟೇಕ್ ಕೇರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳಿದ್ದಾರೆ ಸರ್. ಕೊನೆಯದಾಗಿ ತಮ್ಮ ಕಡೆಗಿನ ಒಂದು ನಮ್ಮ ಊರಿನ ಜನತೆಗೆ, ಅದೇ ರೀತಿ ಕುವೈಟ್ನಲ್ಲಿರುವಂತಹ ನಮ್ಮವರಿಗೆ ಒಂದು ಕಿವಿ ಮಾತು, ಈ ಸಂದರ್ಭ ಆತ್ಮಸ್ಥೈರ್ಯ, ಅವರ ಒಂದು ಮನೋಸ್ಥೈರ್ಯ ವೃದ್ಧಿ ಮಾಡುವಂತಹ ಒಂದು 2 ಮಾತುಗಳು ಬೇಕು ಸರ್ ನಮ್ಮ ಇಬ್ಬರು ಕಡೆಯಿಂದಲೂ ಕೂಡ. ತಾವು ಏನು ಈ ಮಸೂದೆ ಅಂಡ್ ಈಗ ಸದ್ಯದಲ್ಲಿ ಇದು ಇಂಪ್ಲಿಮೆಂಟ್ ಆಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಇದು ಖುಷಿಯ ವಿಚಾರ ಮತ್ತು ಭರವಸೆ ಕೂಡ ಹೌದು, ಆಶಾಭಾವನೆ ಕೂಡ ಹೌದು ಎಲ್ಲ ಒಂದು ಪ್ಯಾನಿಕ್ ಆಗಿರುವಂತಹ ಜನರಲ್ಲಿ. ಅಂಡ್ ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತಿನ ಒಂದು ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಎಸ್ ಸರ್, ಕೊನೆಯದಾಗಿ ರಾಜ್ ಭಂಡಾರಿ ಅವರು ಜನತೆಗೆ ತಮ್ಮ ಸಂದೇಶ, ನಮ್ಮ ಊರಿನವರು ಅದೇ ರೀತಿ ಕುವೈಟ್ ನಲ್ಲಿರುವಂತಹ ನಮ್ಮವರು ಎಲ್ರಿಗೂ ಕೂಡ. ನಮ್ಗೆ 2 ಸಂದೇಶ. ಒಂದು ಸಂದೇಶ ಏನಂತ ಹೇಳಿದ್ರೆ, ಇಲ್ಲಿರುವ ಯಾರು ಕೂಡ ಭಯ ಪಡ್ಬೇಕಂತ ಅಗತ್ಯ ಇಲ್ಲ. ಸದ್ಯದ ಮಟ್ಟಿಗೆ ಈ ಕಾನೂನು ಆಲ್ರೆಡಿ ಕೆಲಸ ಹೋದವರ ಬಗ್ಗೆ ಏನ್ ಹೇಳಲಿಕ್ಕೆ ಆಗುದಿಲ್ಲ. ಈ ಕಾನೂನಿಂದ ನಿಮ್ಗೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಸದ್ಯಕ್ಕೆ ಬರ್ಲಿಕ್ಕಿಲ್ಲ ಒಂದು 2-3 ವರ್ಷಕ್ಕೆ. ಅದಕ್ಕಿಂತ ದೊಡ್ಡದಾಗಿ ನೀವು ನಿಮ್ಮ ಎಲ್ಲಕ್ಕಿಂತ ದೊಡ್ಡದಾಗಿ ಇಲ್ಲಿಯವರಿಗಾಗ್ಲಿ ಊರಿಗಾಗ್ಲಿ ಒಂದು ದೊಡ್ಡ ವಿಷಯ ಏನಂತ ಹೇಳಿದ್ರೆ, ನೀವು ಈಗ ಸದ್ಯದ ಮಟ್ಟಿಗೆ ನಿಮ್ಮ ಆರೋಗ್ಯನೇ ದೊಡ್ಡ ಸಮಸ್ಯೆ. ಆರೋಗ್ಯ ಒಳ್ಳೆದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕೆಲಸವೂ ಮಾಡಬಹುದು, ಹಣವೂ ಮಾಡಬಹುದು, ಎಲ್ಲ ಮಾಡಬಹುದು. ಅದಕ್ಕೋಸ್ಕರ ನೀವು ಮತ್ತೆ ನಿಮ್ಮ ನೆರೆಕರೆಯವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು, ಅವರಿಂದ ನಿಮ್ಗೆ ಕೂಡ ತೊಂದರೆ ಆಗದಂತೆ ಇದು ಮಾಡಿ. ಮತ್ತೆ ಹೆಚ್ಚಾಗಿ ರೂಮರ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಅನ್ವಾಂಟೆಡ್ ಮೆಸೇಜ್ ನೋಡಿ ಪ್ಯಾನಿಕ್ ಆಗ್ಬೇಡಿ, ಡೆಸ್ಪರೇಟ್ ಆಗ್ಬೇಡಿ. ಯು ಡೋಂಟ್ ವಾಂಟ್ ಟು ಗೆಟ್ ಡೆಸ್ಪರೇಟ್ ಅಟ್ ಎನಿ ಮೂಮೆಂಟ್. ಯಾಕಂದ್ರೆ ಜೀವನ ಅಂದ್ರೆ ಇದೇ ರೀತಿ, ಪ್ರಾಬ್ಲಮ್ಸ್ ಯಾವತ್ತೂ ಸಾಲ್ವ್ ಆಗುದಿಲ್ಲ, ಒಂದಲ್ಲ ಒಂದು ಬರ್ತದೆ ಇರ್ತದೆ. ತುಂಬಾ ಜನ ಡೆಸ್ಪರೇಟ್ ಆಗ್ತಾರೆ. ಇಟ್ಸ್ ರಿಯಲಿ ವೆರಿ ಬ್ಯಾಡ್ ಟು ಬಿ ಲೈಕ್ ವೆರಿ ಯಂಗ್ ಏಜ್ ಪೀಪಲ್ ಗೆಟಿಂಗ್ ಡೆಸ್ಪರೇಟ್. ಅದು ಆಗ್ಬಾರ್ದು. ನೀವು ಸ್ವಲ್ಪ ನಿಮ್ಮ ಬಗ್ಗೆ ಸ್ವಲ್ಪ ಧೈರ್ಯ ತಕೊಳ್ಳಿ. ಪ್ರಶ್ನೆಗಳು ಈಗ ಇದ್ದೇ ಇರುತ್ತೆ ಜೀವನದಲ್ಲಿ, ಇವತ್ತಲ್ಲ ನಾಳೆ ಮುಂದುವರಿತಾ ಇರುತ್ತೆ, ಪ್ರಾಬ್ಲಮ್ ಬಂದೇ ಇರುತ್ತದೆ. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಈಗ ಎಲ್ಲಕ್ಕಿಂತ ಜಾಸ್ತಿ ಆದ್ಯತೆ ಅಂತಂದ್ರೆ ಫಸ್ಟ್ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಮನೆಯವರ ಆರೋಗ್ಯ. ಎಲ್ಲರೂ ಅಷ್ಟು ನೋಡಿದ್ರೆ ಎಲ್ಲಾ ಪ್ರಪಂಚದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಅನ್ವಾಂಟೆಡ್ಲಿ ಗ್ಯಾದರ್ ಆಗ್ಬೇಡಿ, ಅಗತ್ಯ ಇದ್ದಲ್ಲಿ ಮಾತ್ರ ಹೋಗಿ. ಮತ್ತೆ ನಾನು ಸ್ಪೆಷಲ್ ಧನ್ಯವಾದ ಹೇಳ್ತೇನೆ ಸತೀಶ್ ಚಂದ್ರ ಶೆಟ್ಟಿ ಅವರಿಗೆ. ಸತೀಶ್ ಚಂದ್ರ ಶೆಟ್ಟಿ ಅವರು ಅಂತ ಹೇಳಿದ್ರೆ ಅವರು ಅನ್ಸಂಗ್ ಹೀರೋ ಕುವೈಟ್ ಇದ್ದು. ಅವರು ಯಾವಾಗ್ಲೂ ಕುವೈಟ್ ಇದ್ದು ಇಲ್ಲಿ ತುಂಬಾ ಈಗಲೂ ಎಮಿನೆನ್ಸ್ ಪೀರಿಯಡ್ ಇರುವಾಗ ಅಲ್ಲಿ ಒಂದು ಕ್ಯಾಂಪಿನ ಎಲ್ಲಾ ಜನರಿಗೆ ಅವರು ಒಂದು 450ಕ್ಕಿಂತ ಜನರಿಗೆ ಪ್ರತಿ ದಿವಸ ಊಟ ಕೊಡ್ತಿದ್ದು ಫ್ರೀ ಆಗಿ ಎಮಿನೆನ್ಸ್ ಪೀರಿಯಡ್ ಅಲ್ಲಿ ಇದ್ದವರಿಗೆ. ಅದು ತುಂಬಾ ಒಳ್ಳೆ ಕೆಲಸ. ನಾನು ಅವ್ರಿಗೆ ಯಾವಾಗ್ಲೂ ಅವರು ತುಂಬಾ ದೊಡ್ಡ ಫ್ಯಾನ್. ಅವರಿಗೆ ನಾನು ತುಂಬಾ ಗೌರವಿಸ್ತೇನೆ. ಅವರು ಯಾರಿಗೂ ಹೇಳದೆ ಮಾಡುವ ಕೆಲಸಕ್ಕೋಸ್ಕರ ಅವರಿಗೆ ಕಟಿಯುಷಿ ದುರ್ಗಾ ಪರಮೇಶ್ವರಿ ಇನ್ನು ಮುಂದೆ ಇವ್ರಿಗೆ ಆಯುರಾರೋಗ್ಯ ಸಂಪತ್ತು ಕೊಡ್ಲಿ ಅಂತ ನಾವು ಭಾರತೀಯ ಪ್ರವಾಸಿ ಪರಿಷತ್ ವತಿಯಿಂದ ಪ್ರಾರ್ಥಿಸ್ತೇವೆ. ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ನಮ್ಗೆಲ್ರೂ ಕೊರೋನಾ ಮುಕ್ತರಾಗಿ ಬದುಕುವ ಒಂದು ದಿನ ಬರ್ಲಿ, ಆದಷ್ಟು ಬೇಗ ಬರುತ್ತದೆ ಎಂದು ಆಶಯದೊಂದಿಗೆ ನಾನು ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಓಕೆ ಸರ್, ಬ್ಯೂಟಿಫುಲ್. ಎಸ್ ಸರ್, ಸತೀಶ್ ಚಂದ್ರ ಸರ್, ಕೊನೆಯದಾಗಿ ಸರ್ ತಮ್ಮ ಕಡೆಯಿಂದ ಒಂದು ಜನತೆಗೆ ಸಂದೇಶ ಈ ಸಂದರ್ಭ. ಎಸ್ ಸರ್, ಅದೆಷ್ಟೋ ಜನರಿಗೆ ತಾವು ಕೂಡ ಉದ್ಯಮವನ್ನು ಕೊಟ್ಟಿದ್ದೀರಾ, ಉದ್ಯೋಗಿಗಳನ್ನಾಗಿ ಮಾಡಿದ್ದೀರಾ. ಎಸ್, ತಮ್ಮ ಕಡೆಯಿಂದ ಒಂದು ಮಾತುಗಳು ಸರ್. ರಾಜ್ ಭಂಡಾರಿ ಅವರು ಹೇಳಿದ ಹಾಗೆ ನಾವು ಕೂಡ ಹೆದರುವುದು ಬೇಡ. ಆಕ್ಚುಲಿ ವಾಟ್ ಎವರ್ ಇಟ್ ಇಸ್ ವಿ ಗಾಟ್ ಟು ಫೇಸ್ ಇಟ್. ಆಕ್ಚುಲಿ ಇದೊಂದು ಸ್ವಲ್ಪ ಎಲ್ಲರಿಗೂ ಕಷ್ಟ ಬಂದಿದೆ, ಪೂರ ಲೋಕದವರಿಗೆ ಬಂದಿದೆ, ನಮಗೆ ಹೊಸದಲ್ಲ. ಆಕ್ಚುಲಿ ನಾವು ಬಂದ ಕಷ್ಟವನ್ನು ವಿ ಹ್ಯಾವ್ ಟು ಫೇಸ್ ಇಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅವರು ರಾಜ್ ಭಂಡಾರಿ ಹೇಳಿದ ಹಾಗೆ ನಮ್ಮ ಆರೋಗ್ಯದ ಬಗ್ಗೆ ಇಂಪಾರ್ಟೆನ್ಸ್ ಕೊಡುವುದು ಬಹಳ ಒಳ್ಳೇದು. ಈಗ ನಮ್ಮ ಪ್ರಿಕಾಷನ್, ನಮ್ಮ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಅಪ್ ಮಾಡುವುದು ಎಲ್ಲರಿಗೂ ಕೂಡ ಆಕ್ಚುಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಮೇಲಿನಿಂದ ನಮಗೆ ಬಂದ ಇದು ಪಾಠ. ಇದು ಆಕ್ಚುಲಿ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು, ಇಲ್ಲ ಇದ್ರೆ ನಾವು ಕಷ್ಟದಲ್ಲಿ ಬೀಳ್ತೇವೆ. ಹೀಗೆಲ್ಲ ಅದನ್ನೇ ಹೇಳುದು. We will pass through this stage actually. Okay. Yes sir. Difficulties are there. ಸದ್ಯದ ಪರಿಸ್ಥಿತಿ ಅಷ್ಟೇನು ಒಳ್ಳೇದಿಲ್ಲ, ಒಳ್ಳೇದಾದ ದಿನ ಬರ್ತದೆ ನಮಗೆ, ಗ್ಯಾರಂಟಿ. ಓಕೆ, ರೈಟ್ ಸರ್. ಸತೀಶ್ ಚಂದ್ರ ಸರ್, ಅದೇ ರೀತಿ ತಾವು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಮಾತಾಡಿದ್ರೆ ಇವತ್ತು. ಅಂಡ್ ನನ್ನೊಂದು ಕೊನೆಯ ಪ್ರಶ್ನೆ, ಈಗ ಅಂದ್ರೆ ಅನೇಕ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ, ಅವರು ಕುವೈಟ್ ನಲ್ಲಿ ಅತಂತ್ರರಾಗಿದ್ದಾರೆ. ಸದ್ಯದ ಪರಿಸ್ಥಿತಿ ಅವರು ಊರಿಗೆ ಬರ್ಬೇಕಾ ಅಥವಾ ಕುವೈಟ್ ನಲ್ಲೇ ಸ್ವಲ್ಪ 1-2 ತಿಂಗಳು ಕಾದು ಕುಳಿತುಕೊಳ್ಬೇಕಾ, ನನ್ಗೆ ಬೇರೆ ಕೆಲಸ ಸಿಗುತ್ತೆ ಹೇಗೆ ಅಂತ ಹೇಳಿ? ಅದು ಅವರವರು ಯೋಚನೆ ಮಾಡಿ, ಅವರ ಯಾವ್ದು ಪ್ರೊಫೆಷನ್ ಇದೆ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲ ಸರ್, ಅಲ್ಲ ತಾವು ಹಿರಿಯರಿದ್ದೀರಾ, ಅನುಭವ ಇದೆ. ಸೊ ಹಾಗಾಗಿ ಯುವ ಜನರು ಏನ್ ಮಾಡ್ಬೇಕು ಅನ್ನೋ ತಮ್ಮ ಒಂದು ಕಿವಿ ಮಾತು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅವ್ರು ಊರಿಗೆ ಬರ್ಬೋದಾ ಅಥವಾ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ಬೋದಾ, ಹೇಗೆ ಆಶಾಭಾವನೆಯಿಂದ ಹೇಗೆ? ಆಶಾಭಾವನೆಯಿಂದ ವೆಯ್ಟ್ ಮಾಡಬಹುದು ಆಕ್ಚುಲಿ. ಆದ್ರೆ ಅವರು ನೋಡ್ಬೇಕೀಗ ಅಂದ್ರೆ ಎಲ್ಲ ಬಿಸ್ನೆಸ್ಗೂ ಒಂದೇ ತರದ ಎಫೆಕ್ಟ್ ಆಗ್ಲಿಲ್ಲ. ಈಗ ಟೂರಿಸಂ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ ಇಸ್ ಎಫೆಕ್ಟೆಡ್ ಮೋರ್ ಆಕ್ಚುಲಿ. ಆದ್ರೆ ಅವರು ಆ ಇದರಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಸ್ವಲ್ಪ ಕಷ್ಟ ಇದೆ. ಈಗ ಇಂಡಸ್ಟ್ರಿಯಲ್ಲಿ ಎಲ್ಲ ಸ್ಟಾರ್ಟ್ ಆಗ್ಬೋದು, ಅವಾಗೆಲ್ಲ ಪುನಃ ಇದಾಗ್ಬೋದು, ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ಬೋದು.
ಹಾಗೆ ಅವರವರ ಪ್ರೊಫೆಷನ್ ಮೇಲೆ ಇದೆ ಅದು ಆಕ್ಚುಲಿ. ಅವರನ್ನು ನೋಡ್ಬೇಕು, ಅವರ ಸ್ಕಿಲ್ ಏನಿದೆ ಅದೆಲ್ಲ ನೋಡ್ಬಿಟ್ಟು ಅವರು ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗ್ತದೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸತೀಶ್ ಚಂದ್ರ ಶೆಟ್ಟಿ ಅವರು, ಓರಿಯೆಂಟಲ್ ಗ್ರೂಪ್ ಆಫ್ ಕಂಪನಿ ಖ್ಯಾತ ಉದ್ಯಮಿ. ಥ್ಯಾಂಕ್ ಯು ನಮ್ಮನ್ನು ಕರೆದದ್ದಕ್ಕೆ ಥ್ಯಾಂಕ್ಸ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಕುಡ್ಲ ಬಾಯಿನಿ ಜೊತೆ ತಾವು ಮಾತಾಡಿದಿರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸತೀಶ್ ಚಂದ್ರ ಶೆಟ್ಟಿ ಅವರು ಒನ್ಸ್ ಅಗೇನ್ ಸರ್. ಎಸ್, ಅದೇ ರೀತಿ ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಮೆಸೇಜ್ಗಳು ಹರಿದಾಡ್ತಾ ಇತ್ತು, ಸಂದೇಶಗಳು ಹರಿದಾಡ್ತಾ ಇತ್ತು. ಇನ್ಫಾರ್ಮೇಶನ್ ಅನ್ನುವಂಥದ್ದು ಹೇಳ್ಬೋದು, ಅಥವಾ ಸುಳ್ಳು ಫೇಕ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಸೊ ಹರಿದಾಡ್ತಾ ಇತ್ತು. ಅಂದ್ರೆ ಬರೋಬ್ಬರಿ 7 ರಿಂದ 8 ಲಕ್ಷ ಭಾರತೀಯರು ಕೆಲಸವನ್ನ ಕಳೆದುಕೊಳ್ತಾರೆ ಕುವೈಟ್ ನಲ್ಲಿ ಅನ್ನುವಂಥದ್ದು. ಕುವೈಟ್ ನಿಂದ ಬರೋಬ್ಬರಿ 7 ರಿಂದ 8 ಲಕ್ಷ ಭಾರತೀಯರು ಹೊರದಬ್ಬಲ್ಪಡ್ತಾರ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅಲ್ಲಿ ಹೊಸತು ವಲಸೆ ಕಾನೂನು ಮಸೂದೆ ಜಾರಿಗೆ ಬರುತ್ತೆ ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಏನು ಇದರ ಸತ್ಯ, ಏನು ಇದರ ಮಿಥ್ಯ ಅಂತ ನೋಡಿದಾಗ ಎಸ್, ಸತ್ಯ ಇರುವಂಥದ್ದು ಇಷ್ಟೇ. ಈ ಒಂದು ಮಸೂದೆ ಏನಿದೆ ಇದು ಇಂಪ್ಲಿಮೆಂಟ್ ಆಗುವಂಥದ್ದು ಕೂಡ ಚಾನ್ಸಸ್ ತುಂಬಾನೇ ಕಡಿಮೆ. ಇಫ್ ಇಂಪ್ಲಿಮೆಂಟ್ ಆಯ್ತು ಅಂತ ಹೇಳಿದ್ರೆ 3 ರಿಂದ 4 ವರ್ಷಗಳು ತಗುಲುತ್ತೆ ಅನ್ನುವಂಥದ್ದು. ಸಡನ್ ಆಗಿ ಇಂಪ್ಲಿಮೆಂಟ್ ಆಗಲ್ಲ, ತುಂಬಾನೇ ಕಷ್ಟ ಇದೆ ಅನ್ನುವಂಥದ್ದು. ಅದೇ ರೀತಿ ಕೆಲಸ ಹೋಗ್ತದೆ ಅನ್ನುವಂತಹ ಒಂದು ಭಯ ಯಾವತ್ತೂ ಕೂಡ ಬೇಡ. ಮನೋಧೈರ್ಯ, ಆತ್ಮಸ್ಥೈರ್ಯ ಯಾವತ್ತೂ ಕೂಡ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ಕುವೈಟ್ನಲ್ಲಿ ಇದ್ದಂತಹ ಅವರು ಕೂಡ ಕರೆ ಮಾಡಿದ್ರು. ಕುವೈಟ್ ನಲ್ಲಿ ಇದ್ದವರು ಈಗ ನಮ್ಮ ಕರಾವಳಿ ಭಾಗದಲ್ಲಿ, ಅಂದ್ರೆ ನಮ್ಮ ಮಂಗಳೂರಿನಲ್ಲಿದ್ದಾರೆ. ಸೌರೋಜ್ ಮಂಗಳೂರು ಆಗಿರ್ಬೋದು, ಇನ್ನೊಬ್ರು ಸಿಕ್ವೇರ ಅಂತ ವ್ಯಕ್ತಿ ಕರೆ ಮಾಡಿದ್ರು. ಇಬ್ರು ವ್ಯಕ್ತಿಗಳು ಕೂಡ ಕುವೈಟ್ ನಲ್ಲಿ ಇದ್ದವರು ಈಗ ಮಂಗಳೂರಿನಲ್ಲಿದ್ದಾರೆ. ಹೇಳ್ತಾ ಇರುವಂತಹ ಮಾತುಗಳು, ಎಸ್, ಟೆನ್ಷನ್ ಮಾಡಬೇಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಬದುಕಲು 100 ದಾರಿ ಇದೆ. ಜೀವ ಇರ್ಲಿ, ಜೀವ ಇದ್ರೆ ಜೀವನ ಅನ್ನುವಂಥದ್ದು. ಜೀವನ ಮಾಡ್ಬೇಕಂತ ಹೇಳಿದ್ರೆ ಜೀವ ಉಳಿಬೇಕಾಗುತ್ತೆ. ಸೊ ಈ ಸಂದರ್ಭ ಧೃತಿಗೆಡಬಾರ್ದು. ನಮ್ಮ ಆತ್ಮದ ಮೇಲೆ, ನಮ್ಮ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇರಬೇಕು ಅನ್ನುವಂಥ ಮಾತನ್ನ ಇಬ್ರು ಕೂಡ, ಯಾರು ಸೌರೋಜ್ ಮಂಗಳೂರು ಅದೇ ರೀತಿ ಸಿಕ್ವೇರ್ ಅವರು ಕರೆ ಮಾಡಿದ್ರು. ಅವರಿಬ್ರು ಕೂಡ ಕುವೈಟ್ ನಲ್ಲಿ ಇದ್ರು, ಅಂದ್ರೆ ಮಂಗಳೂರಿನಲ್ಲಿ ಈಗ ಬದುಕ್ತಾ ಇದ್ದಾರೆ, ಯಶಸ್ವಿ ಉದ್ಯಮಿಗಳಾಗಿದ್ದಾರೆ. ಸೊ ಬದುಕಲು 100 ದಾರಿ ಇದೆ, ಆದ್ರೆ ಜೀವ ಇರಬೇಕಷ್ಟೇ. ಜೀವ ಇರ್ಬೇಕಂತ ಹೇಳಿದ್ರೆ ನಾವು ಕೊರೋನಾದ ಜೊತೆಗೆ ಜೀವನ ಮಾಡಬೇಕು ಅನ್ನೋಂಥ ಸರ್ಕಾರ ಹೇಳಿದೆ. ಎಸ್, ಅದೇ ರೀತಿ ಇದು ಕುವೈಟ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮಸೂದೆಯ ಬಗ್ಗೆ, ವಲಸೆ ಕಾನೂನು ಜಾರಿಗೆ ಮುಂದಾದ ಕುವೈಟ್ ಸರ್ಕಾರ ಅನ್ನುವಂತಹ ಒಂದು ಮೆಸೇಜ್ಗಳು ಹರಿದಾಡ್ತಾ ಇತ್ತು. ಎಸ್, ಟೆನ್ಷನ್ ಪಡುವಂತದ್ದು ಏನಿಲ್ಲ ಅನ್ನುವಂತಹ ಮಾತನ್ನ ಗಣ್ಯ ವ್ಯಕ್ತಿಗಳು ಕುವೈಟ್ ನಲ್ಲಿರುವವರು ಹೇಳ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಎಲ್ಲೇ ಮೀರಿದಂತಹ